ಹಲೋ ನಮಸ್ಕಾರ ವೀಕ್ಷಕರೇ, ವಿ.ಎಚ್.ಆರ್ ಕನ್ನಡ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ಅಂತಂತಂದ್ರೆ ಕೆ.ಇ ಎಕ್ಸಾಮ್‌ದ್ದು ಇದು ಏನು ಅಂತಂತಂದ್ರೆ ಟೆಕ್ನಿಕಲ್ ಪೇಪರು ಜೂನಿಯರ್ ಇಂಜಿನಿಯರ್‌ದು. ಸೊ ಇದು ಸಿವಿಲ್ ಎಕ್ಸಾಮ್ ಪೇಪರ್‌ನ ಇವತ್ತು ಡಿಸ್ಕಸ್ ಮಾಡೋಣ. ಸೊ ಮೊದಲನೇದಾಗಿ ಏನು ಅಂತಂತಂದ್ರೆ ಕ್ವೆಶ್ಚನ್ಸ್ ನೋಡೋಣ. ಮೊದಲನೇ ಕ್ವೆಶ್ಚನ್ ಏನು ಅಂತಂದ್ರೆ ದ ಮೇನ್ ಕಾನ್ಸ್ಟಿಟ್ಯೂಯೆಂಟ್ ಆಫ್ ಕ್ಯಾಲ್ಸಿರಿಯಸ್ ರಾಕ್ ಅಂತ ಇದೆ. ಸೊ ಇದ್ರದ್ದು ಆನ್ಸರ್ ಏನು ಅಂತಂತಂದ್ರೆ ಮೇನ್ ಕಾನ್ಸ್ಟಿಟ್ಯೂಯೆಂಟ್ ಯಾವ್ದಿರುತ್ತೆ ಅಂದ್ರೆ ಕ್ಯಾಲ್ಕರಿಯಸ್ ರಾಕ್ ಅಲ್ಲಿ ಅಂತಂತಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನೋದು ಸೊ ಇರುತ್ತೆ. ಅದ್ರ ಜೊತೆ ನೆಕ್ಸ್ಟ್ ಎರಡನೇ ಕ್ವೆಶ್ಚನ್ ದ ಗುಡ್ ಬ್ರಿಕ್ ಶುಡ್ ನಾಟ್ ಬಿ ಅಬ್ಸರ್ವ್ ವಾಟರ್ ಮೋರ್ ದೆನ್ ಅಂತ ಇದೆ. ಸೊ ಒಂದು ಒಳ್ಳೆ ಬ್ರಿಕ್ಸ್ ಏನ್ ಮಾಡುತ್ತೆ ವಾಟರ್ನ ಎಷ್ಟಕ್ಕಿಂತ ಜಾಸ್ತಿ ಅಬ್ಸರ್ವ್ ಮಾಡಲ್ಲ ಅಂತಂದ್ರೆ 20%. ಸೊ ಅದ್ರ ಉತ್ತರ ಏನು ಅಂತಂದ್ರೆ 2. ಅದೇ ರೀತಿ ನೆಕ್ಸ್ಟ್ ಏನು ಅಂತ ಮೂರನೇದು ದ ಸೌಂಡ್ನೆಸ್ ಟೆಸ್ಟ್ ಕಂಡಕ್ಟೆಡ್ ಆನ್ ದ ಸಿಮೆಂಟ್ ಯೂಸಿಂಗ್ ಅಪಾರ್ಟಸ್ ಅಂತ ಇದೆ. ಸೊ ಸೌಂಡ್ ಟೆಸ್ಟ್ ಅನ್ನ ಯಾವ್ದ್ರಿಂದ ಮಾಡ್ತಾರೆ ಅಂತಂತಂದ್ರೆ ಇಲ್ಲಿ ನೋಡಿ ಇಲ್ಲಿ ಸೊ ಗಮನಿಸಬೇಕಾಗಿದೆ ಏನು ಅಂತಂದ್ರೆ ಲೀ ಚಾಟ್ಲಿಯರ್ ಅಪಾರ್ಟಸ್ ಅಂತ ಇದೆಯಲ್ಲ. ಸೊ ಸೌಂಡ್ ಟೆಸ್ಟ್ ಅನ್ನ ಇದರಿಂದ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ಅದೇ ರೀತಿ ನೆಕ್ಸ್ಟ್ ಏನು ಅಂತಂತಂದ್ರೆ ನಾಲ್ಕನೇ ಕ್ವಶನ್. ಸೊ ನಾಲ್ಕನೇ ಕ್ವಶನ್ ಏನು ಮ್ಯಾಥ್ ದ ಫಾಲೋಯಿಂಗ್ ಲಿಸ್ಟ್ 2 ಅಂತ ಇದೆ. ಸೊ ಮೊದಲನೇದಾಗಿ ನೋಡ್ಕೊಳ್ಳಿ ನಾಲ್ಕನೇದು. ಸೊ ಏನು ಅಂತಂದ್ರೆ ಔಟರ್ ಬಾರ್ಕ್ ಪಿತ್ ಆಮೇಲೆ ಸ್ಯಾಪ್ ವುಡ್ ಆಮೇಲೆ ಮಾಡ್ಯುಲರಿ ರೇಸ್ ಅಂತ ಇದೆ. ಸೊ ಇಲ್ಲಿ ನೋಡಿ ಮೊದಲನೇದಾಗಿ ಔಟರ್ ಬ್ರೇಕ್ ಅಂತ ಇದೆ, ಔಟರ್ ಬಾರ್ಕ್ ಅಂತ ಇದೆ. ಸೊ ಇದು ಯಾವುದು ಅಂತಂದ್ರೆ ಔಟರ್ ಸ್ಕಿನ್ ಅಂತ ಇದೆ. ಸೊ ಇದ್ರದ್ದು ಆಪ್ಷನ್. ಸೊ ಇಲ್ಲಿ ಔಟರ್ ಬಾರ್ಕ್ ಅಂತ ಇದೆಯಲ್ಲ, ಸೊ ಇದು ಔಟರ್ ಸ್ಕಿನ್ ಅಂತ ಬರುತ್ತೆ. ಆಮೇಲೆ ಇಲ್ಲಿ ಪಿಚ್ ಅಂತ ಇದೆಯಲ್ಲ, ಪಿಚ್ ಅಂತ. ಸೊ ಇದು ಏನು ಅಂತಂದ್ರೆ ಇನ್ನರ್ ಮೋಸ್ಟ್ ಸೆಂಟ್ರಲ್ ಪೋರ್ಷನ್ ಅಂತ ಬರುತ್ತೆ ಇಲ್ಲಿದೆ ಇದೆಲ್ಲ ನಾಲ್ಕನೇದು. ಸೊ ಅದೇ ರೀತಿ ಸ್ಯಾಪ್ ವುಡ್ ಅಂತಂತಂದ್ರೆ ಏನು ಅಂತಂತಂದ್ರೆ ರೀಸೆಂಟ್ ಗ್ರೋತ್ ಇದು. ಸೊ ಮಾಡ್ಯುಲರಿ ರೇಸ್ ಯಾವುದು ಥಿನ್ ರೇಡಿಯಲ್ ಫೈಬರ್ಸ್ ಅಂತ ಇದೆಯಲ್ಲ. ಸೊ ಇದ್ರ ಆಪ್ಷನ್ ಏನು ಅಂತಂದ್ರೆ 2. ಸೊ ಅದೇ ರೀತಿ ನೆಕ್ಸ್ಟ್ ಐದನೇ ಕ್ವಶನ್ ಏನು ಫೈಂಡ್ ದ ಆಡ್ ಒನ್ ಅಂತ ಇದೆ. ಸೊ ಆಡ್ ಒನ್ ಯಾವುದು ಅಂತ ಫೈಂಡ್ ಔಟ್ ಮಾಡ್ಬೇಕು ಇಲ್ಲಿ. ಸೊ ಆಡ್ ಒನ್ ಯಾವುದು ಅಂತ ಬ್ಲೂ ಸ್ಟೈನ್, ವೈಟ್ ರೌಟ್ ಆಮೇಲೆ ಕೆಮಿಕಲ್ ಸ್ಟೈನ್, ಸ್ಯಾಪ್ ಸ್ಟೈನ್ ಅಂತ ಇದೆ. ಇದು ಬ್ಲೂ ಸ್ಟೈನ್, ಇದು ವೈಟ್ ರೌಟ್, ಇವೆಲ್ಲ ಸ್ಯಾಪ್ ಸ್ಟೈನ್ ಅಂತ ಇದಾವಲ್ಲ. ಸೊ ಇವು ಏನು ಅಂತಂದ್ರೆ ಇವು ಓನ್ಲಿ ಇದು ರಿಲೇಟೆಡ್. ಸೊ ಇದ್ರದ್ದು ಇವು ಹಾರ್ಡ್ ರಿಲೇಟೆಡ್, ಸಾಲಿಡ್ ರಿಲೇಟೆಡ್. ಆದ್ರೆ ಕೆಮಿಕಲ್ ಸ್ಟೈನ್ ಅಂತ ಇದೆಯಲ್ಲ, ಸೊ ಇದು ಕೆಮಿಕಲ್ ಆಗಿರುತ್ತೆ ಅಂದ್ರೆ ಸಾಲಿಡ್ ಇದು. ಇದು ಏನು ಅಂತಂದ್ರೆ ಲಿಕ್ವಿಡ್ ಇದು ಅದಕ್ಕೋಸ್ಕರ ಇದು ಕೆಮಿಕಲ್ ಸ್ಟೈನ್, ಇದು ಆಡ್ ಆನ್ ಆಗುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಆರನೇ ಕ್ವಶನ್. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಕರೆಕ್ಟ್ ಸೀಕ್ವೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಆಫ್ ಸಿಮೆಂಟ್ ಅಂತ ಇದೆ. ಸೊ ಇದು ಸೀರಿಯಲ್ ಕೊಟ್ಟಿದ್ದಾರೆ. ಸೊ ಯಾವ ಪ್ರೊಸೆಸ್ ಫಸ್ಟ್ ಮತ್ತು ಸೆಕೆಂಡ್ ಆಮೇಲೆ ಅದೇ ರೀತಿ ಯಾವುದು ಅಂತ ನೋಡ್ತಾ ಹೋಗ್ಬೇಕು. ಮೊದಲೇದಾಗಿ ಯಾವ್ದು ಬರುತ್ತೆ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸಿಮೆಂಟ್ ರೆಡಿ ಮಾಡಬೇಕಾದಾಗ ಏನೇನು ಬರುತ್ತೆ ಅಂತ ಫಸ್ಟ್ ನೋಡ್ತಾ ಹೋದ್ರೆ ಇಲ್ಲಿ ಮಿಕ್ಸಿಂಗ್ ಆಫ್ ರಾ ಮಟೀರಿಯಲ್ ಫಸ್ಟ್ ಮಾಡ್ಕೋಬೇಕು, ಆಮೇಲೆ ಬರ್ನ್ ಮಾಡ್ಕೋಬೇಕು, ಆಮೇಲೆ ಅದಾದ ನಂತರ ಏನು ಗ್ರೈಂಡಿಂಗ್ ಮಾಡೋದು, ಅದಾದ್ಮೇಲೆ ಸ್ಟೋರೇಜ್. ಸೊ ಇದಕ್ಕೆ ಆನ್ಸರ್ ಯಾವುದು ಅಂತಂದ್ರೆ 2. ಮೊದಲ ಸಿಮೆಂಟ್ ಪ್ರೊಸೆಸ್ ಹೆಂಗೆ ಮಿಕ್ಸಿಂಗ್ ರಾ ಮಟೀರಿಯಲ್ ಬರ್ನಿಂಗ್, ಅದಂತರ ನೆಕ್ಸ್ಟ್ ಏನು ಅಂತ ಗ್ರೈಂಡಿಂಗ್ ಮಿಕ್ಸಿಂಗ್ ಮಾಡೋದು, ಅದೇ ಸ್ಟೋರೇಜ್ ಅಂದ್ರೆ ತೆಗೆದಿಡೋದು. ಸೊ ಇದು ಕೂತ್ರೆ ಯಾವುದು ಅಂತಂದ್ರೆ ಆರನೇದಕ್ಕೆ 2. ಸೊ ಅದೇ ಮ್ಯಾಥ್ಸ್ ದ ಫಾಲೋಯಿಂಗ್ ಅಂತ ಇದೆ ಇಲ್ಲಿ ನೋಡಿ. ಮತ್ತೆ ಲಿಸ್ಟ್ ಅಂತ ಇದೆ. ಸೊ ಫಿಗ್ ಐರನ್, ಕ್ಯಾಸ್ಟ್ ಐರನ್, ರಾಟ್ ಐರನ್ ಆಮೇಲೆ ಸ್ಟೀಲ್ ಅಂತ ಇದೆ. ಸೊ ಇಲ್ಲಿ 7ನೇ ಕ್ವಶನ್ ಗಮನಿಸಿ ಏನು ಅಂತಂದ್ರೆ ಫಿಗ್ ಐರನ್ ಅಂತ ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದ್ರೆ ಬ್ಲಾಸ್ಟ್ ಫರ್ನೇಸ್ ಅಲ್ಲಿ ಇದೆಲ್ಲ. ಸೊ ಇಲ್ಲಿ ಯೂಸ್ ಮಾಡ್ತಾರೆ. ಅದೇ ರೀತಿ ಕ್ಯಾಸ್ಟ್ ಐರನ್ ಅಲ್ಲಿ ಯೂಸ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಕುಪಲ ಫರ್ನೇಸ್ ಅಂತ ಇದೆಯಲ್ಲ. ಸೊ ಇಲ್ಲಿ ಯೂಸ್ ಮಾಡ್ತಾರೆ. ಸೊ ಅದೇ ರೀತಿ ನೆಕ್ಸ್ಟ್ ರಾಟ್ ಐರನ್ ಎಲ್ಲಿ ಅಂತಂದ್ರೆ ರಿವರ್ ಬೆರೋಟರಿ ಫರ್ನೇಸ್ ಅಂತ ಇದೆಯಲ್ಲ. ಸೊ ಇಲ್ಲಿ ಯೂಸ್ ಮಾಡ್ತಾರೆ. ಸೊ ಅದೇ ಸ್ಟೀಲ್ ಏನು ಅಂತಂದ್ರೆ ಓಪನ್ ಹೆರ್ತ್ ಫರ್ನೇಸ್ ಅಂತ ಇದೆಯಲ್ಲ. ಸೊ ಇಲ್ಲಿ ಯೂಸ್ ಮಾಡ್ತಾರೆ. ಸೊ ಇದಕ್ಕೆ ಆಪ್ಷನ್ ಯಾವುದು ಅಂತಂದ್ರೆ 7ನೇದಕ್ಕೆ 4. ಸೊ ಅದೇ ರೀತಿ ನೆಕ್ಸ್ಟ್ 8ನೇದೇನು ಅಂತಂದ್ರೆ ವಿಚ್ ಮೆಟಲ್ ಈಸ್ ಮೇನ್ ಕಾನ್ಸ್ಟಿಟ್ಯೂಯೆಂಟ್ ಇನ್ ಫೆರಸ್ ಮೆಟಲ್ಸ್ ಅಂತ ಇದು. ಯಾವ ಕಾನ್ಸ್ಟಿಟ್ಯೂಯೆಂಟ್ ಫೆರಸ್ ಮೆಟಲ್ಸ್ ಅಲ್ಲಿ ಮೇನ್ ಆಗಿದೆ ಅಂತ ಕೇಳಿದ್ದಾರೆ ಅವರು. ಸೊ ಯಾವುದು ಅಂತಂತಂದ್ರೆ ಐರಾನ್. ಫೆರಸ್ ಅಂತಂದ್ರೆ ಐರಾನ್ ಮೆಟಲ್ ಏನಿದೆಲ್ಲ ಇಂಪಾರ್ಟೆಂಟ್ ಫೆರಸ್ ಅಲ್ಲಿ. ವಿಚ್ ಒನ್ ಡಸ್ ನಾಟ್ ಬಿಲಾಂಗ್ ಟು ದ ವೆಹಿಕಲ್ ಆಫ್ ಪೇಂಟ್ ಅಂತ ಇದೆ. ಸೊ ಇಲ್ಲಿ ನೋಡಿ ಗಮನಿಸ್ಕೊಳ್ಳಿ, ವೆಹಿಕಲ್ ಆಫ್ ಪೇಂಟ್ಗೆ ಯಾವುದು ಸಂಬಂಧ ಇದಿಲ್ಲ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡಿ ಲಿಥೋಫೋನ್, ಟಂಗ್ ಆಯಿಲ್, ಆಮೇಲೆ ಪೊಪಿ ಆಯಿಲ್, ಆಮೇಲೆ ನಟ್ ಆಯಿಲ್ ಅಂತ ಇದೆ. ಸೊ ಯಾವುದು ಅಂತಂತಂದ್ರೆ ಸೊ ಇಲ್ಲಿ ನೋಡಿ ಲಿಥೋಫೋನ್ ಅಂತ ಇದೆಯಲ್ಲ. ಸೊ ಇದು ವೆಹಿಕಲ್ ಪೇಂಟಿಗೆ ಸಂಬಂಧಪಡಲ್ಲ. ಇದು ಟಂಗ್ ಆಯಿಲ್ ಬರುತ್ತೆ, ಪೊಪಿ ಆಯಿಲ್ ಬರುತ್ತೆ, ನಟ್ ಆಯಿಲ್ ಬರುತ್ತೆ. ಸೊ ಅದರಲ್ಲಿ ಲಿಥೋಫೋನ್ ಅಂತ ಇದೆಯಲ್ಲ. ಸೊ ಈ ಆಯಿಲ್ ಇದರಲ್ಲಿ ವೆಹಿಕಲ್ಸ್ ಅಲ್ಲಿ ಬಿಲಾಂಗ್ಸ್ಗೆ ಆಗಲ್ಲ ಅಂತ ಹೇಳಿದ್ದಾರೆ. ಸೊ ಅದೇ ರೀತಿ ನೆಕ್ಸ್ಟ್ 10ನೇ ಕ್ವಶನ್. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಇದೆ 10ನೇ ಕ್ವಶನ್. ಯಾವ ಸ್ಟೇಟ್ಮೆಂಟ್ ಸರಿಯಾಗಿದ್ದಾವೆ ಅಂತ ಇಲ್ಲಿ. ಸೊ ಡ್ರೈ ರಾಟ್ ಆಕರ್ಸ್ ಅಟ್ ಪ್ಲೇಸ್ ವೇರ್ ದೇರ್ ಈಸ್ ನೋ ಪ್ರೀ ಸರ್ಕ್ಯುಲೇಷನ್ ಆಫ್ ಏರ್ ಅಂತ ಇದೆ. ಡ್ರೈ ರಾಟ್ ಅಂತಂದ್ರೆ ಇದು ತುಕ್ಕು ಹಿಡಿಯುತ್ತಲ್ಲ. ಸೊ ಎಲ್ಲಿ ಅಂತಂದ್ರೆ ನೋ ಪ್ರೀ ಸರ್ಕ್ಯುಲೇಷನ್ ಆಫ್ ಏರ್. ಸೊ ಅಲ್ಲಿ ಇದು ಇರುತ್ತೆ ಡ್ರೈ ರಾಟ್ ಆಕರ್ಸ್ ಅಂತ ಇದು. ಹೌದು ಕರೆಕ್ಟ್ ಆಗಿ 1 ಇದು. ಸೊ ಅದೇ ರೀತಿ ನೆಕ್ಸ್ಟ್ ಏನು ಅಂದ್ರೆ ಡ್ರೈ ರಾಟ್ ಡಸ್ ನಾಟ್ ಆಕರ್ ಅನ್ ಸೀಸನ್ ಸಾಫ್ಟ್ ಸ್ಯಾಪ್ವುಡ್ ಅಂತ ಇದೆ. ಸೊ ಇದು ಕೂಡ ಸರಿಯಾಗಿದೆ. ಆದ್ರೆ ಇಲ್ಲಿ ಡ್ರೈ ರೂಟ್ ಆಕರ್ಸ್ ಆನ್ ವೆಲ್ ಸೀಸನ್ ವುಡ್. ಸೊ ವೆಲ್ ಸೀಸನ್ ವುಡ್ ಅಲ್ಲಿ ಇಲ್ಲ. ಅದೇ ರೀತಿ ಡ್ರೈ ರೂಟ್ ಆಕರ್ಸ್ ಟಿಂಬರ್ಸ್ ನಾಟ್ ಸ್ಟೋರ್ಡ್ ಪ್ರಾಪರ್ಲಿ. ಅದು ಸರಿಯಾಗಿ ಇಡೋದ್ರಿಂದ ಅದೇನು ಕೆಡಲ್ಲ. ಸೊ ಅದಕ್ಕೋಸ್ಕರ ಇದ್ರದ್ದು ಆಪ್ಷನ್ ಏನು ಅಂತಂದ್ರೆ 1ನೇದು ಮತ್ತೆ 2ನೇದು ಇದಾವಲ್ಲ. ಸೊ ಇವು ಕರೆಕ್ಟ್ ಆಗಿದ್ದು. ಸೊ ಬೋತ್ 1 ಅಂಡ್ ಸೊ ಇಲ್ಲಿ ಗಮನಿಸಿ ಬೋತ್ ಎ ಅಂಡ್ ಬಿ ಏನಿದಾವಲ್ಲ. ಸೊ ಇವು ಸರಿಯಾಗಿದ್ದಾವೆ. ಸೊ ಇವೆರಡು ತಪ್ಪಾಗಿದ್ದಾವೆ. ಸೊ ಅದೇ ರೀತಿ ನೆಕ್ಸ್ಟ್ 11ನೇ ಕ್ವಶನ್. ದ ಎಲೆಕ್ಟ್ರೋ ಆಪ್ಟಿಕಲ್ ಡಿಸ್ಟೆನ್ಸ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಹ್ಯಾವಿಂಗ್ ಅ ರೇಂಜ್ ಆಫ್ 3 ಕಿಲೋಮೀಟರ್ ವಿಚ್ ಈಸ್ ಯೂಸ್ ಟು ಇಂಟರ್ಮೀಡಿಯೇಟ್ ಸಿಗ್ನಲ್ ಆಫ್ ಹೈ ಫ್ರೀಕ್ವೆನ್ಸಿ ನಿಯರ್ 50 ಮೀಟರ್ ಹರ್ಡ್ಸ್ ಅಂತ ಇದೆ. ಏನು ಅಂತ ಕೇಳಿದಾರೆ ಅಂದ್ರೆ ಒಂದು ಎಲೆಕ್ಟ್ರಿಕಲ್ ಆಪ್ಟಿಕಲ್ ಏನೋ ಡಿಸ್ಟೆನ್ಸ್ ಮೆಜರ್ ಮಾಡಿ ಎಲ್ಲಿಂದ ರೇಂಜ್ ಎಷ್ಟು ಕಿಲೋಮೀಟರ್ 3 ಕಿಲೋಮೀಟರ್ ವಿಚ್ ಈಸ್ ಯೂಸ್ ಟು ಇಂಟರ್ಮೀಡಿಯೇಟ್ ಸಿಗ್ನಲ್ಸ್ ಇದಾವೆ ಹೈ ಫ್ರೀಕ್ವೆನ್ಸಿ ನಿಯರ್ 500 ಮೀಟರ್ ಫರ್ ಹರ್ಡ್ಸ್ ಅಂತ ಇದೆ. ಸೊ ಇಲ್ಲಿ ಗಮನಿಸಬೇಕಾಗಿದೆ ಏನು ಅಂತಂದ್ರೆ ಯಾವ್ದು ಇದರಿಂದ ಇದನ್ನ ಮಾಡ್ತೀರಿ ಅಂತ ಕೇಳಿದ್ರೆ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಯಾವ್ದು ಯೂಸ್ ಮಾಡ್ತೀರಿ ಅಂತಂದ್ರೆ 11ನೇದು. ಸೊ ಇದು ಗ್ರೇಸ್ ಆಗಿದೆ. ಇದರಲ್ಲಿ ಏನು ಅಂತಂತಂದ್ರೆ ಇದು
ಇದು ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಯಾವ್ದು ಯೂಸ್ ಮಾಡಿ ಮಾಡ್ಬೋದು ಅಂತಂದರೆ ಥಿಯೋಡೊಲೈಟನ್ನ ಯೂಸ್ ಮಾಡಬೇಕು. ಇಲ್ಲಿ ಜಿಯೋಡಯೋಡೋಮೀಟರ್ ಅಂತ ಇದೆ. ಸೊ ಇಲ್ಲಿ ಟೆಲೋರೋಮೀಟರ್ ಅಂತ ಇದೆ, ಕೆನೋಮೀಟರ್, ಡಿಸ್ಟೆಂಟೋಮೀಟರ್ ಅಂತ ಇದೆ. ಸೊ ಇದ್ರ ಆಪ್ಷನ್ ಏನು ಅಂತ ಜಿಯೋಡಯೋಡೋಮೀಟರ್ ಅಲ್ಲ, ಥಿಯೋಡೊಲೈಟ್ ಅಂತ ಬರುತ್ತೆ. ಸೊ ಇದಕ್ಕಾಗಿ ಇದೇನು ಅಂತಂದರೆ ಗ್ರೇಸ್ ಇದು. ಸೊ ಗ್ರೇಸ್ ಇದು, ಇದನ್ನ ಯಾವ್ದು ಬೇಕಾದ ಹಾಕಿದ್ರು ಸರಿಯಾಗಿರುತ್ತೆ. ಸೊ ಅದೇ ರೀತಿ 12ನೇ ಕ್ವಶನ್, ಟ್ರಿಗ್ನೋಮೆಟ್ರಿಕ್ ಲೆವೆಲಿಂಗ್ ಬೈ ಇಂಡೈರೆಕ್ಟ್ ಅಬ್ಸರ್ವೇಷನ್ ಅಂತ ಇದೆ. ಟ್ರಿಗ್ನೋಮೆಟ್ರಿಕ್ ಲೆವೆಲಿಂಗ್ ಅನ್ನ ಏನು ಇಂಡೈರೆಕ್ಟ್ ಅಬ್ಸರ್ವೇಷನ್ ಯಾವ್ದ್ರಿಂದ ಮಾಡಿರ್ತಾರೆ ಅಂತ ಕೇಳಿದರು. ಯಾಕಂತಂದ್ರೆ ಟ್ರಿಗ್ನೋಮೆಟ್ರಿಕ್ ಲೆವೆಲಿಂಗ್ ಯಾಕೆ ಯೂಸ್ ಮಾಡ್ತಾರೆ ಇಂಡೈರೆಕ್ಟ್ ಅಬ್ಸರ್ವೇಷನ್ ಅಲ್ಲಿ ಅಂದ್ರೆ ಎಲಿಮಿನೇಟ್ ದ ಎರರ್ ಡ್ಯೂ ಟು ಅನ್ಸರ್ಟನಿಟಿ ಆಫ್ ರಿಫ್ರಾಕ್ಷನ್. ಸೊ ಇದಕ್ಕೋಸ್ಕರ ಎಲಿಮಿನೇಟ್ ನ ಎರರ್ ಮಾಡೋಕ್ಕೋಸ್ಕರ ಟ್ರಿಗ್ನೋಮೆಟ್ರಿಕ್ ಲೆವೆಲಿಂಗ್ ಅನ್ನ ಯೂಸ್ ಮಾಡ್ತಾರೆ. ಸೊ 13ನೇ ಕ್ವಶನ್, ಮ್ಯಾಥ್ಸ್ ಲಿಸ್ಟ್ 1 ಮತ್ತೆ ಲಿಸ್ಟ್ 2 ಅಂತ ಇದೆ. ಸೊ ಇಲ್ಲಿ ಗಮನಿಸಿ ಕರೆಕ್ಟ್ ಆನ್ಸರ್ನ ಕೋಡಿಂಗ್ ಸೇರ್ ಮಾಡಿ ಅಂತ ಹೇಳಿದ್ದಾರೆ ಅವರು. ಸೊ ಕಾಂಟೂರ್ ಲೈನ್ಸ್ ಆನ್ ಡಿಫ್ರೆಂಟ್ ಎಲಿವೇಶನ್ಸ್ ಇದು ಸರ್ವೆ ಮೇಲಿದೆ. ದ ಕಾಂಟೂರ್ ಲೈನ್ಸ್ ಆನ್ ಡಿಫ್ರೆಂಟ್ ಎಲಿವೇಶನ್ ಕ್ಯಾನ್ ಇಂಟರ್ಸೆಕ್ಟ್ ಅಂತ ಇದೆ. ಸೊ ಇಲ್ಲೇನು ಅಂತಂತಂದ್ರೆ, ಸೊ ಮೊದಲೇದಾಗಿ ನೋಡ್ಕೊಳ್ಳಿ. ಸೊ ಕಾಂಟ್ರೋಲ್ ಲೈನ್ಸ್ ಎಲ್ಲಿ ಬರ್ತಾವ ಅಂತಂದ್ರೆ, ಕಾಂಟ್ರೋಲ್ ಲೈನ್ಸ್ ಅಂದ್ರೆ ಇಮ್ಯಾಜಿನರಿ ಲೈನ್ಸ್ ಅಂತಂದ್ರೆ ಓವರ್ ಹ್ಯಾಂಗಿಂಗ್ ಕ್ಲಿಪ್ ಅಂತ ಬರ್ತಾವೆ. ಸೊ ಅದನ್ನು ಗಮನಿಸ್ಕೊಂಡ್ಬಿಡಿ. 1 3 ಯಾವ ಆಪ್ಷನ್ ಅಲ್ಲಿ ಇದೆ, 1 ಅಂದ್ರೆ ಥರ್ಡ್ ಒನ್ ಅಲ್ಲಿ ಅಷ್ಟೇ ಇದೆ. ಸೊ ಇದು ನೋಡಿ. ಆಮೇಲೆ ದ ಸೀರೀಸ್ ಆಫ್ ಸ್ಟ್ರೇಟ್ ಪ್ಯಾರಲಲ್ ಅಂಡ್ ಈಕ್ವಲ್ ಸ್ಪೇಸ್ ಕಾಂಟೂರ್ಸ್ ಎಲ್ಲಿ ಬರ್ತಾವ ಅಂತ ಕೇಳಿದವರು ಬಿ. ಸೊ ಇವು ಪ್ಲೇನ್ ಪ್ಯಾರಲಲ್ ಮತ್ತು ಇದರಲ್ಲಿ ಪ್ಲೇನ್ ಸರ್ಫೇಸ್ ಅಲ್ಲಿ ಬರ್ತಾವೆ ಕಾಂಟೂರ್ ಲೈನ್ಸ್ ಈಕ್ವಲ್ ಸ್ಪೇಸ್ ಕಾಂಟೂರ್ಸ್. ಅದೇ ರೀತಿ ದ ರೆಸಿಪ್ರಿಕಲ್ ಲೆವೆಲಿಂಗ್ ಆರ್ ಎಲ್ ಆಫ್ ಕಾಂಟೂರ್ ಲೂಪ್ಸ್ ಇನ್ಕ್ರೀಸಸ್ ಫ್ರಮ್ ಇನ್ಸೈಡ್ ಟು ಔಟ್ಸೈಡ್ ಅಂತ ಇದೆ. ಸೊ ಸಿ ಗಮನಿಸಿ, ಇಲ್ಲಿ ಎಲ್ಲಿ ಆರ್ ಎಲ್ ಅಂತಂದ್ರೆ ರೆಸಿಪ್ರಿಕಲ್ ಲೆವೆಲಿಂಗ್ ಎಲ್ಲಿ ಬರುತ್ತೆ ಅಂತ ಕೇಳಿದವರು ಅವರು. ಎಲ್ಲಿ ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೋದು, ವ್ಯಾಲಿ ತನಕ ಅಲ್ಲೆಲ್ಲ ರೆಸಿಪ್ರಿಕಲ್ ಲೆವೆಲಿಂಗ್ ಬರುತ್ತೆ. ದ ಕಾಂಟೂರ್ ಲೈನ್ಸ್ ಏರ್ ಕ್ರಾಸಸ್ ಅ ವಾಟರ್ ಸೆಡ್ ಆಫ್ ರಿಡ್ಜ್ ಲೈನ್ ನೆಮ್ ಫಾರ್ಮ್ಸ್ ಅಂತ ಇದೆ. ಸೊ ರಿಡ್ಜ್ ಎಲ್ಲಿ ಬರುತ್ತೆ ಅಂತಂದ್ರೆ ರೈಟ್ ಆಂಗಲ್ ಟ್ರಯಾಂಗಲ್. ಸೊ ಇದ್ರ ಆಪ್ಷನ್ ಏನು ಅಂತಂದ್ರೆ 4. ಸೊ ಅದಕ್ಕೆ ಇದರ ಉತ್ತರ ಯಾವುದು ಅಂತಂದ್ರೆ 3. ಸೊ ಅದೇ ರೀತಿ 14ನೇ ಕ್ವಶನ್, ರೈಟ್ ದ ಡಿಸ್ಟೆನ್ಸ್ ಫಾರ್ಮುಲಾ ಡಿ ಫಾರ್ ದ ಫಾಲೋಯಿಂಗ್ ಕಂಡೀಷನ್ ಅಂತ ಇದೆ. ಟ್ರಿಗ್ನೋಮೆಟ್ರಿಕಲಿ ಲೆವೆಲಿಂಗ್ ಕಂಡೀಷನ್. ಟ್ರಿಗ್ನೋಮೆಟ್ರಿಕಲ್ ಲೆವೆಲಿಂಗ್ ಕಂಡೀಷನ್ ಒಳಗೆ ಇದಕ್ಕೆ ಫಾರ್ಮುಲಾ ಡಿಸ್ಟೆನ್ಸ್ ಫಾರ್ಮುಲಾ ಯಾವುದು ಅಂತ ಕೇಳಿದರು. ಸೊ ಇದಕ್ಕೆ ಡಿಸ್ಟೆನ್ಸ್ ಫಾರ್ಮುಲಾ ನೀವು ಕ್ಯಾಲ್ಕುಲೇಟ್ ಮಾಡಬೇಕು 14ನೇ ಕ್ವಶನ್. ಸೊ ಇಲ್ಲಿ ನೋಡಿ, ಡಿ ಅಂತಂದ್ರೆ ಡಿಸ್ಟೆನ್ಸ್ ಎಲ್ಲಿದೆ, ದೊಡ್ಡ ಡಿ ಇಲ್ಲಿ ಕೆಳಗಡೆ ಇದೆಯಲ್ಲ. ಸೊ ಇದರದ್ದು ಕ್ಯಾಲ್ಕುಲೇಟ್ ಮಾಡಬೇಕು ಆಂಗಲ್ ಇಂದ. ಸೊ ಟೋಟಲ್ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ನೀವು ಹೇಳ್ಬೇಕು ಇದಕ್ಕೆ. ಸೊ ಇಲ್ಲಿ ಗಮನಿಸಿದಾಗ ಡಿಸ್ಟೆನ್ಸ್ ಎಷ್ಟಿರುತ್ತೆ ಅಂತಂದ್ರೆ 14ನೇ ಕ್ವಶನ್. ಸೊ ಇದ್ರ ಫಾರ್ಮುಲಾ ಯಾವುದು ಅಂತಂದ್ರೆ ಡಿ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಎಸ್ ಅಂತಂದ್ರೆ ಏನು ಅಂತಂದ್ರೆ 1ನೇ ಪೋಲ್ ಹೈಟು, ಅದೇ ಮತ್ತೆ ನೆಕ್ಸ್ಟ್ 2ನೇ ಪೋಲ್ ಹೈಟು. ಸೊ ಅದೇ ರೀತಿ ಬಿ ಟ್ಯಾನ್ ಅಲ್ಪಾ 2 ಆಂಗಲ್ ಇದೆ ನೋಡಿ, ಅಲ್ಪಾ 1 ಅಲ್ಪಾ 2 ಅಂತ. ಸೊ ಅದಕ್ಕೆ ಡಿವೈಡೆಡ್ ಬೈ ಟ್ಯಾನ್ ಅಲ್ಪಾ ಮೈನಸ್ ಟ್ಯಾನ್ ಅಲ್ಪಾ 2 ಅಂತ. ಸೊ ಇದರ ಆನ್ಸರು. ಸೊ ಹೈಟ್ ಅಂತೂ ಇದನ್ನ ಮಾಡೋದಿಲ್ಲ. ಸೊ ಅಲ್ಪ ಆದ್ಮೇಲೆ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಇದ್ರ ಉತ್ತರ ಏನು ಅಂತಂತಂದ್ರೆ 14ನೇ ಕ್ವಶನ್ ಇದು 2. ಇದು ಏನು ಅಂತಂದ್ರೆ ಸರಿಯಾದ ಉತ್ತರ. ಸೊ ಅದೇ ರೀತಿ ಇಲ್ಲಿ ಡಿ ಅಂತ ಇದೆ. ಸೊ S1 S2 ಅಂತ ಇದೆ. ಸೊ ಇದು ಎರಡು ಕೂಡಿದಾಗ ಎಸ್ ಆಗುತ್ತೆ ಟೋಟಲ್ ಹೈಟ್. ಸೊ ಅದಕ್ಕೆ ಇಲ್ಲಿ ಹೈಟ್ ಅನ್ನು ಬಿಟ್ಬಿಟ್ರೆ ಅಲ್ಪಾ ಆಂಗಲ್ ಅಲ್ಪಾ ಮತ್ತೆ ಅಲ್ಪಾ 1 2 ಅಂತ ಅದು. ಸೊ ಮೈನಸ್ ಟ್ಯಾನ್ ಅಂತಂದ್ರೆ ಹೈಟ್ ಲೆವೆಲಿಂಗ್ ಅನ್ನು ಕಂಡು ಹಿಡ್ಕೋಬಹುದು. ಸೊ ಅದೇ ರೀತಿ ನೆಕ್ಸ್ಟ್ 15ನೇ ಕ್ವಶನ್. ಸೊ 15ನೇ ಕ್ವಶನ್ ನೋಡಿ, ವಾಟ್ ಆರ್ ದ ಫಾರ್ಮುಲಾಸ್ ಟು ಬಿ ಯೂಸ್ ಟು ಫೈಂಡ್ ದ ಡಿಸ್ಟೆನ್ಸ್ ಅಂಡ್ ಎಲಿವೇಶನ್ ಫಾರ್ ಸ್ಟಾಫ್ ಹೆಲ್ಡ್ ವರ್ಟಿಕಲ್ ಅಂಡ್ ಇನ್ಕ್ಲೈನ್ ಲೈನ್ ಆಫ್ ಸೈಡ್ ಕಂಡೀಷನ್ ಬೈ ಟ್ಯಾಕ್ಯೋಮೆಟ್ರಿಕ್ ಮೆಥಡ್ ಅಂತ ಇದೆ. ಸೊ ಫಾರ್ಮುಲಾ ಯಾವ್ದು ಯೂಸ್ ಮಾಡ್ತಾರೆ ಇಲ್ಲಿ ಡಿಸ್ಟೆನ್ಸ್ ಅಂಡ್ ಎಲಿವೇಶನ್ ಕಂಡುಹಿಡಿಯಕ್ಕಂತ ಸ್ಟಾಫ್ ಹೆಲ್ಡ್ ವರ್ಟಿಕಲ್ ಮತ್ತು ಇನ್ಕ್ಲೈನ್ ಲೈನ್ ಇದ್ದಾಗ ಅಂತ ಕೇಳಿದರು. ಸೊ 15ನೇ ಕ್ವಶನ್ ಇಲ್ಲಿ ಏನು ಅಂತಂದ್ರೆ ಡಿಸ್ಟೆನ್ಸ್ ಇಲ್ಲಿದೆಲ್ಲ 2ನೇ ಆಪ್ಷನ್ ಆಗುತ್ತೆ ಇದಕ್ಕೆ. ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಕೆ ಇಂಟು ಎಸ್ ಕಾಸ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸಿ ಕಾಸ್ ಟೀಟಾ ವಿ ಈಕ್ವಲ್ ಟು ಅಂತಂದ್ರೆ ಎಲಿವೇಶನ್. ಸೊ ಕೆ ಎಸ್ ಸೈನ್ 2 ಟೀಟಾ ಡಿವೈಡೆಡ್ ಬೈ 2 ಪ್ಲಸ್ ಕಾಸ್ ಟೀಟಾ. ಸೊ ಇದಕ್ಕೆ ಇದ್ರ ಉತ್ತರ ಇದಾಗುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ 16ನೇ ಕ್ವಶನ್. ಸೊ ವಾಟ್ ಈಸ್ ದ ರ್ಯಾಂಕೈನ್ಸ್ ಫಾರ್ಮುಲಾ ಫಾರ್ ಸೆಟ್ಟಿಂಗ್ ಔಟ್ ದ ಸಿಂಪಲ್ ಸರ್ಕ್ಯುಲರ್ ಕರ್ವ್ ಅಂತ ಇದೆ. ರ್ಯಾಂಕೈನ್ ಫಾರ್ಮುಲಾ ಏನಂತಂದ್ರೆ ಸೆಟ್ಟಿಂಗ್ ಔಟ್ ಸಿಂಪಲ್ ಸರ್ಕ್ಯುಲರ್ ಕರ್ವ್ ಇದ್ದಾಗ ಯಾವ ರೀತಿ ಏನನ್ನು ರ್ಯಾಂಕೈನ್ ಫಾರ್ಮುಲಾ ಅಂತ ಹೇಳಿದ್ರು. ವೇರ್ ಸಿ ಇಸ್ ಕಾಲ್ಡ್ ಲೆಂತ್ ಮತ್ತು ಆರ್ ಇಸ್ ದ ರೇಡಿಯಸ್ ಆಫ್ ಕರ್ವೇಚರ್ ಅಂತ ಇದೆ. ಸೊ ರ್ಯಾಂಕೈನ್ ಆರ್ ಇಸ್ ಈಕ್ವಲ್ ಟು ಅಂತ ಇಲ್ಲಿ ನೋಡಿ ಗಮನಿಸ್ಕೊಳ್ಳಿ. ಅಂತಂದ್ರೆ ಯಾವುದು ಅಂತಂದ್ರೆ ಇಲ್ಲಿ ಸಿಂಪಲ್ ಕರ್ವ್ ಸರ್ಕ್ಯುಲರ್ ಇದ್ದಾಗ ಏನ್ ಮಾಡುತ್ತೆ ಅಂತಂದ್ರೆ ಸೊ 1718.9 ಸಿ ಡಿವೈಡೆಡ್ ಬೈ ಆರ್ ಮಿನಿಟ್ಸ್ ಅಂತ. ಇದು ಸರಿಯಾದ ಉತ್ತರ. ಸೊ ಏನು ಅಂತಂದ್ರೆ ಕಾರ್ಡ್ ಡಿವೈಡೆಡ್ ಬೈ ರೇಡಿಯಸ್ ಆಫ್ ಕರ್ವ್ ಅಂತ ಇದರ ಕಾರ್ಡ್ ಲೆಂತ್. ಸೊ ನೆಕ್ಸ್ಟ್ 17ನೇ ಕ್ವಶನ್. ಸೊ ವಾಟ್ ಈಸ್ ದ bearing ಆಫ್ ಲೈನ್ OA in a quadrantal bearing system if the same line OA bearing the whole circle bearing system is 210 degree as shown in figure ಅಂತ ಇದೆ. ವಾಟ್ ಈಸ್ bearing ಲೈನ್ OA? O ಮತ್ತು A ಗೆ O ಇದೆಯಲ್ಲ, ಸೊ O ಇಂದ A ಗೆ ಇದರಿಂದ bearing ಲೈನ್ ಅನ್ನು ಕಂಡುಹಿಡ್ಕೊಳ್ಳಿ ಅಂತ ಹೇಳಿದರು. ಸೊ ಎಷ್ಟಾಗುತ್ತೆ ಅಂತಂದ್ರೆ ಇಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಇಲ್ಲಿ ನೋಡಿ, ಇಲ್ಲಿ ಇದು 90 ಡಿಗ್ರಿ, ಇದು 120 ಡಿಗ್ರಿ. ಸೊ ಈ ತರ ಹಿಂಗೆ ಕ್ಯಾಲ್ಕುಲೇಟ್ ಮಾಡೋ, ಇದು 90 ಡಿಗ್ರಿ, ಇದು 180 ಡಿಗ್ರಿ, ಇದು 270 ಡಿಗ್ರಿ. ಸೊ ಅದೇ ರೀತಿ ಇದೆ 360 ಡಿಗ್ರಿ. ಇದು ಯಾವ್ದಲ್ಲಿದೆ ಅಂತಂದ್ರೆ ಸೌತ್ 30 ಡಿಗ್ರಿ ಟು ವೆಸ್ಟ್. ಈ ಮೈನಸ್ ಮಾಡ್ಕೊಳ್ಳಿ, ಇಲ್ಲಿ 90 ಡಿಗ್ರಿ 210 ಅಂತ ಇದು 90 ಡಿಗ್ರಿ ಮೈನಸ್ ಅಂತಂದ್ರೆ ಟೋಟಲ್ 110 270 ಡಿವೈಡೆಡ್ ಬೈ ಅಂದ್ರೆ 270 ಮೈನಸ್ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಇದನ್ನ 180ಗೆ ಮೈನಸ್ ಮಾಡ್ಕೊಳ್ಳಿ. ಇಲ್ಲಿ ಮೇಲೆ ಇದು 180, ಇದು ಎರಡು ಕೂಡಿಸಿದ್ರೆ 90 ಪ್ಲಸ್ 180. ಇದರಲ್ಲಿ ಎಷ್ಟು ಡಿಗ್ರಿ ಇದೆ ಅಂತಂದ್ರೆ ಇಲ್ಲಿ ಕ್ವಾಡ್ರೆಂಟ್ ಕೊಟ್ಟಿದ್ದವರು 210 ಡಿಗ್ರಿ ಇದೆಲ್ಲ. ಸೊ 180 210 ಮೈನಸ್ 180 ಫೈಂಡ್ ಔಟ್ ಮಾಡಿದ್ರೆ ಸೊ ಎಷ್ಟು ಬರುತ್ತೆ ಅಂದ್ರೆ ಸೌತ್ ವೆಸ್ಟ್ ಏನು ಅಂತಂದ್ರೆ ಇಲ್ಲಿ 30 ಡಿಗ್ರಿ ಬರುತ್ತೆ. ಸೊ ಅದಕ್ಕಿದೆ ಸೌತ್ ಮತ್ತೆ ಇಲ್ಲಿ ಇದು ವೆಸ್ಟ್ ಅಲ್ಲಿ ಇದೆ. ಸೊ ಸೌತ್ 30 ಡಿಗ್ರಿ ಟು ವೆಸ್ಟ್ ಅಂತ. ಸೊ ಇದ್ರ ಆನ್ಸರ್ ಏನು ಅಂತಂದ್ರೆ 2:17. ಸೊ ಅದೇ ರೀತಿ 18ನೇ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಇದೆ. ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಯಾವ ಸ್ಟೇಟ್ಮೆಂಟ್ ಅನ್ನ ಕರೆಕ್ಟ್ ಇದಾವೆ ಅಂತ ನೋಡ್ಕೊಳ್ಳಿ. ಒಂದೇದು, ಸೊ ದ ಲೋಕಲ್ ಅಟ್ರಾಕ್ಷನ್
at a particular plane can be detected by observing the fore bearings and back bearings of all the lines, finding the difference. ಇದು wrong ಇದೆ. So straight away, the local attraction at particular ಅಂತ ಇದೆ. The local attraction at particular place can be detected by observing the fore bearing and back bearing of each line ಅಂತ ಇದೆ. All lines ಅಲ್ಲ, so each line ಇದೆ. So finding the difference, ಇದು ಸರಿಯಾಗಿದೆ. ಅದೇ ರೀತಿ ನೋಡಿ, the local attraction of a particular plane can be detected by observing the fore bearing and back bearing each lines plus 180 degree. So 180 degree wrong ಇದೆ. So ಅದರ angle separate ಆಗಿರುತ್ತೆ. So the local attraction at particular place can be detected by observing the fore bearing by each line minus 180 degree. So ಇವೆರಡು ಅಲ್ಲ. ಸೊ ಅದಕ್ಕೆ ಇದರ ಆನ್ಸರ್ ಯಾವುದು ಅಂತಂತಂದ್ರೆ ಬಿ ಓನ್ಲಿ. ಸೊ ಬಿ ಸರಿಯಾದ ಉತ್ತರ. ಸೊ ಅದೇ ರೀತಿ 19ನೇ ಕ್ವಶನ್. ಸೊ 19ನೇ ಕ್ವಶನ್, ವಾಟ್ ಇಸ್ ದ ಬೌಡಿಚ್ ಫಾರ್ಮುಲಾ ಫಾರ್ ಬ್ಯಾಲೆನ್ಸಿಂಗ್ ದ ಟ್ರಾವರ್ಸ್ ಅಂತ ಇದೆ. ಬೌಡಿಚ್ ಫಾರ್ಮುಲಾ ಯಾವುದು ಅಂತ ಕೇಳಿದರು ಟ್ರಾವರ್ಸಿಗೆ. ಸೊ ಯಾವ್ದು ಫಾರ್ಮುಲಾ ಸರಿ ಅಂತ ಕೇಳಿದ್ರು 19ನೇ ಕ್ವಶನ್. ಇಲ್ಲಿ ನೋಡಿ, ಕರೆಕ್ಷನ್ ಆಫ್ ಲ್ಯಾಟಿಟ್ಯೂಡ್ ಆರ್ ಡಿಪಾರ್ಚರ್ ಆಫ್ ಎನಿ ಸೈಡ್. ಬೌಡಿಚ್ ಫಾರ್ಮುಲಾ ಯಾವುದಂತ ಲ್ಯಾಟಿಟ್ಯೂಡ್ ಮತ್ತೆ ಅದರದ್ದು ಡಿಪಾರ್ಚರ್ ಲೈನ್ ಅನ್ನು ಸರಿ ಮಾಡೋದು. ಸೊ ಅದಕ್ಕೆ ಏನು ಅಂತಂದ್ರೆ ಟೋಟಲ್ ಎರರ್ ಇನ್ ಲ್ಯಾಟಿಟ್ಯೂಡ್ ಆರ್ ಡಿಪಾರ್ಚರ್. ಸೊ ಇದು ಸರಿಯಾಗಿದೆ. ಇಲ್ಲಿ ನೋಡಿ ಟೋಟಲ್ ಎರರ್ ಆಗಿದೆ. ಅದೇ ರೀತಿ ನೆಕ್ಸ್ಟ್ ಇಂಟು ಲೆಂತ್ ಆಫ್ ದಟ್ ಸೈಡ್ ಪೆರಿಮೀಟರ್ ಆಫ್ ದ ಟ್ರಾವರ್ಸ್. ಸೊ ಅದಕ್ಕೆ ಇದು ಒಂದೇ ಉತ್ತರ ಸರಿಯಾಗಿದೆ. ಟೋಟಲ್ ಎರರ್ ಇನ್ ಲ್ಯಾಟಿಟ್ಯೂಡ್ ಆರ್ ಡಿಪಾರ್ಚರ್, ಲೆಂತ್ ಆಫ್ ದಟ್ ಸೈಡ್, ಆಮೇಲೆ ಪೆರಿಮೀಟರ್ ಆಫ್ ಎ ಟ್ರಾವರ್ಸ್. ಸೊ ಇದಕ್ಕೆ ಉತ್ತರ ಯಾವುದು ಅಂತಂದ್ರೆ ಒಂದೇ ಸರಿಯಾಗಿದೆ. ಸೊ ಅದೇ ರೀತಿ ನೆಕ್ಸ್ಟ್ 20ನೇ ಕ್ವಶನ್. ಸೊ 20ನೇ ಕ್ವಶನ್ ಅನ್ನು ನೋಡ್ಕೊಳ್ಳಿ. ಸೊ ಶೇರ್ ಫೋರ್ಸ್ ಇನ್ ದಿ ಸೆಂಟರ್ ಆಫ್ ಎ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಕ್ಯಾರಿಂಗ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಲೋಡ್ ಅಂತ ಇದೆ. ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಕ್ಯಾರಿಂಗ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟ್ UDL ಇದೆ. ಸೊ ಇದರದ್ದು ಲೆಂತ್ ಲೋಡ್ ಕೊಟ್ಟಿದ್ದಾರೆ W, ಆಮೇಲೆ ಯೂನಿಟ್ ಪರ್ ಲೆಂತ್ ಎಲ್ಲೂ ಕೊಟ್ಟಿದ್ದಾರೆ. ಸೊ UDL ಇದರದ್ದು ಶೇರ್ ಫೋರ್ಸ್ ಏನಂತ ಕೇಳಿದವರು 20ನೇ ಕ್ವಶನ್. ಸೊ ಇದರದ್ದು ಶೇರ್ ಫೋರ್ಸ್ ಏನಾಗಿರುತ್ತೆ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಲೋಡಿಗೆ? ಸೊ ಶೇರ್ ಫೋರ್ಸ್ ಏನು ಅಂತಂತಂದ್ರೆ 0 ಆಗಿರುತ್ತೆ. ಸೊ ಇಲ್ಲಿ ಗಮನಿಸಿ, ಲೋಡು W ಮತ್ತೆ L. ಸೊ UDL ಏನಾಗಿರುತ್ತೆ ಆಟೋಮೆಟಿಕ್ಲಿ ಏನು 0. ಸೊ ನಾನು ಗಮನಿಸಿರೋ ಬಗ್ಗೆ. ಸೊ ಇದ್ರ ಫಾರ್ಮುಲಾ WL² ಡಿವೈಡೆಡ್ ಬೈ WL ಡಿವೈಡ್ ಬೈ 2 ಅಂತಾನು ಇದ್ರದ್ದು ಏನಂತಂತಂದ್ರೆ ಇದ್ರದ್ದು ಶೇರ್ ಫೋರ್ಸ್ ಕಂಡುಹಿಡಿಬಹುದು. ಸೊ ಇದ್ರ ಫೋರ್ಸ್ ಎಷ್ಟು ಇರುತ್ತೆ ಅಂತ ಕೇಳಿದವರು ಅವರು. ಸೊ ಅದಕ್ಕೆ ಇದ್ರ ಫೋರ್ಸ್ ಎಷ್ಟು ಅಂತಂದ್ರೆ 0. ಸೊ 21ನೇ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ ಅಬೌಟ್ ದ ಥರ್ಮಲ್ ಸ್ಟ್ರೆಸ್ ಅಂತ ಇದೆ. ಸೊ 21ನೇ ಕ್ವಶನ್. ಸೊ ಥರ್ಮಲ್ ಸ್ಟ್ರೆಸ್ಸಿಗೆ ಯಾವ್ದು ಸರಿಯಾಗಿದೆ ಅಂತ ಇದೆ. ಇಟ್ ಅಕರ್ಸ್ ಇನ್ ಮೆಟಲ್ಸ್. ಓಕೆ. ಇಟ್ ಆಲ್ವೇಸ್ ಅ ಕಾಂಪ್ರೆಸಿಬಲ್. ಓಕೆ. ಇಟ್ ಈಸ್ ಕಾಸ್ ಬೈ ಚೇಂಜಿಂಗ್ ಇನ್ ಥರ್ಮಲ್ ಅಂತಂದ್ರೆ ಹೀಟ್. ಸೊ ಅದಕ್ಕೆ ಇದರದ ಆಪ್ಷನ್ ಏನು ಅಂತ ಸರಿಯಾದ ಉತ್ತರ, ಇಟ್ ಕಾಸ್ ಚೇಂಜ್ ಬೈ ದ ಟೆಂಪರೇಚರ್ ಕೊಟ್ಟರಿಂದ ಚೇಂಜ್ ಆಗುತ್ತೆ. ಸೊ ಇಟ್ ಹ್ಯಾಸ್ ನೋ ಎಫಿಷಿಯಂಟ್ ಮಟೀರಿಯಲ್ ಅಲ್ಲ. ಸೊ ಇದರಲ್ಲಿ ಉತ್ತರ ಯಾವುದು ಅಂತಂದ್ರೆ 3ನೇ ಸರಿಯಾದ ಉತ್ತರ. ಸೊ ಅದೇ ರೀತಿ 22ನೇ ಕ್ವಶನ್. ಸೊ ಇನ್ ದ ಗಿವನ್ ಫಿಗರ್ ದ ಸೆಂಟ್ರಾಯ್ಡಲ್ ಡಿಸ್ಟೆನ್ಸ್ ಫ್ರಮ್ ದ ಅಫೆಕ್ಸ್ P ಅಂತ ಇದೆ. ಸೊ ಇದು ಅಫೆಕ್ಸ್. ಸೊ ಇದ್ರದ್ದು ಸೆಂಟ್ರಾಯ್ಡಲ್ ಡಿಸ್ಟೆನ್ಸ್ ಅನ್ನ ಕಂಡುಹಿಡಿಯಿರಿ ಅಂತ ಎಷ್ಟು ಬರುತ್ತೆ ಅಂತ ಹೇಳಿದರು. ಸೆಂಟ್ರಾಯ್ಡಲ್ ಅಂತಂದ್ರೆ ಇದು ಡೈರೆಕ್ಟ್ ಫಾರ್ಮುಲಾ ಇದೆ. ಸೊ ಏನು ಅಂತಂದ್ರೆ ಸೆಂಟ್ರಾಯ್ಡಲ್, ಸೊ 2h ಡಿವೈಡೆಡ್ ಬೈ 3. ಸೆಂಟ್ರಾಯ್ಡಲ್ ಅಂತ ಬಂತಂತಂದ್ರೆ 2h ಡಿವೈಡೆಡ್ ಬೈ 3. ಸೊ ಇದರದ್ದು ಆನ್ಸರ್ ಏನು ಅಂತಂತಂದ್ರೆ 2h ಡಿವೈಡೆಡ್ ಬೈ 3. ಸೊ ಅದೇ ರೀತಿ ನೆಕ್ಸ್ಟ್ ಏನು ಅಂತಂತಂದ್ರೆ ನೆಕ್ಸ್ಟ್ ಕ್ವಶನ್. ಪಿಕ್ ಅಪ್ ದ ರೈಟ್ ಸ್ಟೇಟ್ಮೆಂಟ್ ಫಾರ್ ದ ಬಲ್ಕ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಅಂತ ಇದೆ 23ನೇ ಕ್ವಶನ್. ರೈಟ್ ಸ್ಟೇಟ್ಮೆಂಟ್ ಯಾವುದು? ಬಲ್ಕ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಅಂತ ಇದೆ. ಸೊ ನೋಡಿ ಏನು ಅಂತ ಇದೆ ಇಲ್ಲಿ, ಅದರದ್ದು ಫಾರ್ಮುಲಾ ಏನು ಅಂತಂತಂದ್ರೆ 23ನೇ ನೋಡಿ, ದ ರೇಷಿಯೋ ಆಫ್ ಡೈರೆಕ್ಟ್ ಸ್ಟ್ರೈನ್ ಟು ವ್ಯಾಲ್ಯೂಮೆಟ್ರಿಕ್ ಸ್ಟ್ರೈನ್ ಅಂತ. ಬಲ್ಕ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಫಾರ್ಮುಲಾ ಯಾವುದು ಅಂತಂತಂದ್ರೆ ದ ರೇಷಿಯೋ ಆಫ್ ಡೈರೆಕ್ಟ್ ಸ್ಟ್ರೆಸ್ ಟು ವ್ಯಾಲ್ಯೂಮೆಟ್ರಿಕ್ ಸ್ಟ್ರೈನ್ ಅಂತ ಇದೆ ಇದರದ್ದು. ಸೊ ಅದೇ ರೀತಿ ನೆಕ್ಸ್ಟ್ ಏನು ಅಂತ, ಮ್ಯಾಚ್ ದ ಫಾಲೋಯಿಂಗ್ 24ನೇ ಕ್ವಶನ್. ಲಿಸ್ಟ್ 1 ಎಂಡ್ ಕಂಡೀಷನ್ ಎಫೆಕ್ಟ್ ಇಲ್ಲ ಅಂತ ಇದೆ. ಸೊ ಇಲ್ಲಿ ಒಂದು ಫಿಕ್ಸ್, ಆಮೇಲೆ ಹಿಂಜ್ ಫಿಕ್ಸ್ ಫ್ರೀ ಅಂತ ಇದೆ. ಸೊ ಇದ್ರದ್ದು 24ನೇ ಕ್ವಶನ್ ನೋಡ್ಕೊಳ್ಳಿ. ಸೊ ಒಂದೇದು ಫಿಕ್ಸ್ ಅಂತಂದ್ರೆ ಏನು? ಸೊ ಎಲ್ ಲೆಂತ್ ಅಂದ್ರೆ ಎಫೆಕ್ಟಿವ್ ಲೆಂತ್ ಎಲ್ ಏನಾಗಿರುತ್ತೆ ಫಿಕ್ಸ್ ಅಂತಂದ್ರೆ ಲೆಂತ್ ಡಿವೈಡೆಡ್ ಬೈ 2. ಅದೇ ರೀತಿ ಹಿಂಜ್ ಫಿಕ್ಸ್ ಅಂತಂದ್ರೆ ಯಾವುದು? ಸೊ L ಡಿವೈಡೆಡ್ ಬೈ √2. ಹಿಂಜ್ ಮತ್ತೆ ಫಿಕ್ಸ್ ಇತ್ತಂತಂದ್ರೆ ಎಫೆಕ್ಟಿವ್ ಲೆಂತ್ ಫಾರ್ಮುಲಾ ಏನು? L ಡಿವೈಡೆಡ್ ಬೈ √2. ಅದೇ ರೀತಿ ಹಿಂಜ್ ಇತ್ತಂತಂದ್ರೆ ಏನಾಗಿರುತ್ತೆ? L ಈಕ್ವಲ್ ಟು ಡೈರೆಕ್ಟ್ಲಿ ಏನು ಲೆಂತ್ ಇರುತ್ತೆ. ಸೊ ಲೆಂತ್, ಎಫೆಕ್ಟಿವ್ ಲೆಂತ್ ಈಸ್ ಈಕ್ವಲ್ ಟು ಫಿಕ್ಸ್ ಮತ್ತೆ ಫ್ರೀ ಎಂಡ್ ಇತ್ತಂತಂದ್ರೆ L ಈಸ್ ಈಕ್ವಲ್ ಟು 2L ಅಂದ್ರೆ 2 into 2 ಅಂದ್ರೆ 2 ಟೈಮ್ಸ್ ಆಫ್ ದಿ ಲೆಂತ್ ಆಗಿರುತ್ತೆ. ಸೊ ಇದರ ಆನ್ಸರ್ ಯಾವುದು ಅಂತಂದ್ರೆ 4ನೇದು ಸರಿಯಾದ ಉತ್ತರ. ಸೊ ಅದೇ ರೀತಿ ನೆಕ್ಸ್ಟ್ 25ನೇ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಫಾರ್ ದ ಕಾನ್ಕರೆಂಟ್ ಫೋರ್ಸಸ್ ಅಂತ ಇದೆ. ಸೊ ಕಾನ್ಕರೆಂಟ್ ಫೋರ್ಸಸ್ಗೆ ಯಾವ್ದು ಸರಿಯಾದ ಉತ್ತರ ಅಂತ ಕೇಳಿದರು. ಸೊ 25ನೇ ಕ್ವಶನ್. ಸೊ ಇಲ್ಲಿ ನೋಡಿ, ದ ಫೋರ್ಸ್ ವೂಸ್ ಲೈನ್ ಆಕ್ಷನ್ ಲೈನ್ ಆನ್ ದ ಸೇಮ್ ಪ್ಲೇನ್. ಸೊ ರಾಂಗ್. ಸೊ ಅದೆಲ್ಲ ಲೈಸ್ ಒಂದೇ ಸೇಮ್ ಪ್ಲೇನ್ ಅಲ್ಲಿ ಇರಲ್ಲ. ಸೊ ಅದೇ ರೀತಿ ದ ಫೋರ್ಸ್ ಆಫ್ ವೂಸ್ ಲೈನ್ ಆಕ್ಷನ್ಸ್ ಲೈ ಇನ್ ದ ಸೇಮ್ ಲೈನ್. ಇದು ಕೂಡ ಅಲ್ಲ. ದ ಫೋರ್ಸ್ ವಿಚ್ ಮೀಟ್ ಅಟ್ 1 ಪಾಯಿಂಟ್. ಕಾನ್ಕರೆಂಟ್ ಫೋರ್ಸಸ್ ಯಾವುದು ಅಂತಂದ್ರೆ ಒಂದ್ ಕಡೆ ಫೋರ್ಸ್ ಮೀಟ್ ಆಗ್ತಲ್ಲ. ಸೊ ಅದು ಮಾತ್ರ ಇದು ಸರಿ. ಆಮೇಲೆ ದ ಫೋರ್ಸ್ ಆರ್ ಆಕ್ಟಿಂಗ್ ಎಟ್ ಎ ಡಿಫರೆಂಟ್ ಪಾಯಿಂಟ್ಸ್ ಆಫ್ ದ ಪ್ಲೇನ್. ಸೊ ಇದರಲ್ಲಿ ಯಾವ್ದು ಸರಿ ಅಂತಂದ್ರೆ ಒಂದು ಪ್ಲೇನ್ ಅಲ್ಲಿ ಮೀಟ್ ಅಟ್ 1 ಪಾಯಿಂಟಿಗೆ ಮಾತ್ರ ಮೀಟ್ ಆಗ್ತಾವೆ. ಸೊ ಯಾವುದು ಅಂತಂದ್ರೆ ಕಾನ್ಕರೆಂಟ್ ಫೋರ್ಸಸ್. ಸೊ ಅದೇ ರೀತಿ ಇದ್ರ ಉತ್ತರ ಯಾವ್ದು ಸರಿ ಅಂತಂದ್ರೆ 3 ಸರಿ. ಸೊ 26ನೇ ಕ್ವಶನ್, ಮ್ಯಾಚ್ ದ ಫಾಲೋಯಿಂಗ್ ಅಂತ ಇದೆ. ಲಿಸ್ಟ್ A ಮತ್ತು ಲಿಸ್ಟ್ 2 ಅಂತ ಇದೆ. ಸೊ ಇವನ್ನ ಡಯಾಗ್ರಾಮ್ ನೋಡ್ಕೊಂಡು ಕ್ಯಾಂಟಿಲಿವರ್ ಬೀಮ್ ಯಾವುದು, ಆಮೇಲೆ ಪ್ರೊಪೆಲ್ಡ್ ಕ್ಯಾಂಟಿಲಿವರ್ ಬೀಮ್, ಸಿಂಪ್ಲಿ ಸಪೋರ್ಟೆಡ್ ಬೀಮ್, ಆಮೇಲೆ ಸಿಂಗಲ್ ಓವರ್ ಹ್ಯಾಂಗಿಂಗ್ ಬೀಮ್ ಯಾವ ಅಂತ ನೀವು ಫೈಂಡ್ ಔಟ್ ಮಾಡ್ಕೋಬೇಕು. ಸೊ 26ನೇ ಕ್ವಶನ್. ಸೊ ಇಲ್ಲಿ ನೋಡಿ, ಮೊದಲೇದಾಗಿ ನೋಡಿ, ಈ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಅಂತ ಯಾವ್ದಿದೆ? ಒಂದಿದೆ, ಎರಡು ಕಡೆ ಸಪೋರ್ಟ್ ಇದೆ. ಸೊ ಇದು ಸಿಂಪ್ಲಿ ಸಪೋರ್ಟೆಡ್ ಬೀಮ್. ಆಮೇಲೆ ಇದು ನೋಡಿ, ಇಲ್ಲಿ ನಡ್ಬರ್ಕ್ ಇದೆ ಸಿಂಗಲ್ ಓವರ್ ಹ್ಯಾಂಗಿಂಗ್ ಬೀಮ್ ಇದೆ. ಯಾಕಂದ್ರೆ ಒಂದ್ ಸೈಡ್ ಇಂದ ಓವರ್, ಇದು ಎರಡನೇದು ಏನಿದೆ ಓವರ್ ಇಂದ ಒಂದು ಹ್ಯಾಂಗಿಂಗ್ ಬೀಮ್.
ಸಿಂಗಲ್ ಓವರ್ ಹ್ಯಾಂಗ್ ಆಗಿದೆ ಇದು. ಸೊ ಬಿ ಯಾವುದು ಸಿಂಗಲ್ ಓವರ್ ಹ್ಯಾಂಗಿಂಗ್ ಬೀಮ್. ಅದೇ ತೀರಿ ನೆಕ್ಸ್ಟ್ ಸಿ ನೋಡ್ಕೊಳ್ಳಿ ಇಲ್ಲಿ. ಸಿ ಇದೇನು ಒಂದು ಸೈಡ್ ಮಾತ್ರ ಸಪೋರ್ಟ್ ಇದೆ. ಸೊ ಇದೇನು ಅಂತಂದ್ರೆ ಕ್ಯಾಂಟಿಲಿವರ್ ಬೀಮ್. ಸೊ ಅದೇ ರೀತಿ ನೆಕ್ಸ್ಟ್ ಇಲ್ಲಿ ಇದು ನೋಡಿ ಡಿ ಇಲ್ಲಿ ಇದು ಪ್ರಾಪರ್ಡ್ ಕಾಂಟಿಲಿವರ್ ಬೀಮ್ ಅಂತ ಇದೆ ಪ್ರಾಪರ್ಡ್. ಸೊ ಯಾಕಂದ್ರೆ ಒಂದು ಸೈಡ್ ಸಪೋರ್ಟ್ ಮತ್ತು ಒಂದು ಸೈಡ್ ಏನೋ ಸಿಂಪ್ಲಿ ಸಪೋರ್ಟೆಡ್ ರಿಯಾಕ್ಷನ್ ಆಗಿದೆ ಸಪೋರ್ಟ್. ಸೊ ಇದರ ಆನ್ಸರ್ ಯಾವುದು ಅಂತಂತಂದ್ರೆ 3 ಯಾವುದು ಅಂತಂದ್ರೆ 27ನೇ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಡೀಪ್ ಫೌಂಡೇಶನ್ ಅಂತ ಇದೆ. ಸೊ ಫೈಲ್ ಫೌಂಡೇಶನ್ ಮತ್ತೆ ಕಾಪರ್ ಡ್ಯಾಮ್ ಇವೆಲ್ಲ ಡೀಪ್ ಫೌಂಡೇಶನ್ಸ್. ಪೈಲ್ ಆಮೇಲೆ ಕಾಪರ್ ಡ್ಯಾಮ್ ಆಮೇಲೆ ಕೈಸನ್ ಇವೆಲ್ಲ ಡೀಪ್ ಫೌಂಡೇಶನ್. ಅದೇ ರೀತಿ ಮ್ಯಾಟ್ ಫೌಂಡೇಶನ್ ಏನಂತ ಇದೆಯಲ್ಲ ಸೊ ಇದು ಯಾವುದು ಅಂತಂದ್ರೆ ಇದು ವೀಕ್ ಫೌಂಡೇಶನ್. ಇವು ಸಾಮಾನ್ಯವಾಗಿ ಫೌಂಡೇಶನ್ ಸರಿ ಇರಲ್ಲ ಮ್ಯಾಟ್ ಫೌಂಡೇಶನ್ ಅಂತ. ಸೊ 28ನೇ ದ ಪೋರ್ಷನ್ ಆಫ್ ಎ ಬ್ರಿಕ್ obtained by cutting of the triangular face between the center of the one end and center of the one side is ಅಂತ ಕೇಳಿದವರು. ಸೊ ಇಲ್ಲಿ ಪೋರ್ಷನ್ ಆಫ್ ಬ್ರಿಕ್ ಏನು ಎಲ್ಲಿಂದ ಅಂತಂದ್ರೆ ಕಟಿಂಗ್ ಆಫ್ ಟ್ರಯಾಂಗುಲರ್ ಪೀಸಸ್ ಆಮೇಲೆ ಬಿಟ್ವೀನ್ ದ ಸೆಂಟರ್ ಆಫ್ ಒನ್ ಎಂಡ್ ಅಂಡ್ ದ ಸೆಂಟರ್ ಆಫ್ ದಿ ಒನ್ ಸೈಡ್ ಈಸ್ ಅಂತ ಕೇಳಿದರು. ಹಂಗಂತಂದ್ರೆ ಏನು ಒಂದು ಬ್ರಿಕ್ ಅನ್ನು ಕಟ್ ಮಾಡಿದಾಗ ಒಂದು ಸೈಡ್ ಸ್ವಲ್ಪ ಇದನ್ನ ಮಾಡಿದ್ರೆ ಸೊ ಇದು ಏನು ಅಂತ ಕೇಳಿದ್ದಾರೆ. ಇದಕ್ಕೆ ಏನು ಅಂತಂತಂದ್ರೆ ಒನ್ ಸೈಡ್ ಇಂದ ಕಟ್ ಮಾಡಿದ್ರೆ ಸೊ ಇದು ಯಾವ್ದಾಗುತ್ತೆ ಅಂದ್ರೆ ಕ್ಲಿಂಗ್ ಕ್ಲೋಸರ್ ಅಂತಂದ್ರೆ ಕಿಂಗ್ ಕ್ಲೋಸರ್ ಆಗುತ್ತೆ. ಸೊ ಅದು. ಸೊ ನೆಕ್ಸ್ಟ್ 29ನೇ ಕ್ವಶನ್. ದ ಹೈಯೆಸ್ಟ್ ಸೆಂಟ್ರಲ್ ವೆಡ್ಜ್ ಶೇಪ್ಡ್ ಬ್ಲಾಕ್ ಈಸ್ ಅನ್ ಆರ್ಚ್ ಈಸ್ ನೌನ್ ಆಸ್ ಅಂತ ಕೇಳಿದರು. ಹೈ ಸೆಂಟ್ರಲ್ ವೆಡ್ಜ್ ಶೇಪ್ಡ್ ಬ್ಲಾಕ್ ಅದು ಏನು ಆರ್ಚ್ ಇರುತ್ತಲ್ಲ ಸೊ ಏನು ಇದಕ್ಕೆ ಏನಂತಾರೆ ಅಂತ ಕೇಳಿದ್ರು. ಹೈ ಸೆಂಟ್ರಲ್ ವೆಡ್ಜ್ ಶೇಪ್ಡ್ ಯಾವ್ದು ಇರುತ್ತೆ ಅಂತಂತಂದ್ರೆ 29ನೇ ಕ್ವಶನ್ ಕೀ ಸ್ಟೋನ್ ಅಂತಾರಲ್ಲ ಹೈ ಸೆಂಟ್ರಲ್ ವೆಡ್ಜ್ ಶೇಪ್ಡ್ ಇರುತ್ತೆ. ಸೊ ಹಿಂಗೆ ಒಂಥರ ಕರು ಟೈಪ್ ಇರುತ್ತೆ. ಸೊ ಅದಕ್ಕೆ ಯಾವ ಬ್ಲಾಕ್ ಅಂತ ಕೇಳಿದರು. ಯಾವ ಆರ್ಚ್ ಅಂತಂದ್ರೆ ಕೀ ಸ್ಟೋನ್ ಅದೇ. ಪಾಸ್ ದ ಫಾಲೋಯಿಂಗ್ ಅಂತ ಇದೆ ನೋಡಿ ಇಲ್ಲಿ ಲಿಸ್ಟ್ 1 ಅಂಡ್ ಲಿಸ್ಟ್ 2 ಅಂತ ಇದೆ. ಸೊ ಸೋಪಿಟ್ ಸ್ಕೋಟಿಯಾ ಆಮೇಲೆ ಗೋಯಿಂಗ್ ಆಮೇಲೆ ಬ್ಯಾಲಾಸ್ಟರ್ಸ್ ಅಂತ ಇದೆ. ಸೊ ಇಲ್ಲಿ ಗಮನಿಸಿ ಸೋಪಿಟ್ ಅಂತ ಒಂದೇದು. ಸೊ 30ನೇ ಕ್ವಶನ್. ಸೊ ಇಲ್ಲಿ ಒಂದೇದೇನು ಅಂತಂದ್ರೆ ಸೋಪಿಟ್ ಎದಕ್ಕೆ ಅಂತಂದ್ರೆ ಇಟ್ರ ಒಂದೇದು ನೋಡ್ಕೊಳ್ಳಿ. ಇದು ಸೋಪಿಟ್ ಅನ್ನೋದು ಇಟ್ ಈಸ್ ಅಂಡರ್ ಸೈಡ್ ಆಫ್ ಎ ಸ್ಟೇರ್ ಇದೆ. ಹೌದು ಸೋಪಿಟ್ ಓಕೆ. ಆಮೇಲೆ ಸ್ಕೋಟಿಯಾ ಅಂತ ಇದೆ ನೋಡಿ. ಇದು ಎರಡನೇದು ಏನು ಅಂತಂತಂದ್ರೆ ಇಲ್ಲಿ ಗಮನಿಸಬಹುದು ಪ್ರೊವೈಡ್ ಸ್ಟ್ರೆಂತ್ ಆಫ್ ನೋಸಿಂಗ್ ಅಂತ ಇದೆ. ಸೊ ಇದು ಆಮೇಲೆ ಇದು ಗೋಯಿಂಗ್ ಅಂತ ಇದೆ. ಸೊ ಗೋಯಿಂಗ್ ಏನ್ ಮಾಡುತ್ತೆ ಅಂತ ಕೇಳಿದರು. ಸೊ ಇದಂತ ಹಾರಿಜೆಂಟಲ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸಕ್ಸೆಸಿವ್ ರೈಸ್ ಅಂಡ್ ಫೇಸಸ್. ಒಂದು ಮೆಟ್ಲ ರೆಡಿ ಮಾಡಿದಾಗ ಸೊ ಮೆಟ್ಲ್ ಇರತ್ತಲ್ಲ ಹಿಂಗ್ ಸ್ಟೆಪ್ಸ್ ಇರ್ತಲ್ಲ ಸೊ ಇದು ರಿಲೇಟೆಡ್ ಇದು. ಸೊ ಅದಕ್ಕೆ ಇಲ್ಲ ಅಂತಿದೆ. ಸೋಪಿಟ್ ಅನ್ನೋದು ಏನಿದೆ ಅಂಡರ್ ಸೈಡ್ ಸ್ಟ್ರೇನ್ ಅಂತ ಇಲ್ಲಿ ಅಂದ್ರೆ ಸ್ಟೇರ್ಸ್ ಇಲ್ಲಿ ಕೆಳಗಡೆ ಇರುತ್ತೆ. ಸೊ ಇಲ್ಲಿ ಇದೆಲ್ಲ ಸೊ ಇದು. ಸೊ ಅದೇ ರೀತಿ ಏನು ಅಂತಂದ್ರೆ ನೆಕ್ಸ್ಟ್ ಸ್ಕೋಟಿ ಅಂತಂದ್ರೆ ಇದು ಪ್ರೊವೈಡ್ ಸ್ಟ್ರೆಂತ್ ನೋಸಿಂಗ್ ಅಂತ ಟೋಟಲ್ ಸ್ಟ್ರೆಂತ್ಗೆ. ಆಮೇಲೆ ಗೋಯಿಂಗ್ ಅಂತ ಇದೆ ಇಟ್ಸ್ ಹಾರಿಜಾಂಟಲ್ ಡಿಸ್ಟೆನ್ಸ್ ಬಿಟ್ವೀನ್ ಇಲ್ಲಿ ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ ಲೈನ್ಸ್ ಇದಾವಲ್ಲ. ಸೊ ಸಕ್ಸೆಸಿವ್ ರೈಸರ್ಸ್ ಇವು ಇಲ್ಲ ಐತಲ್ಲ ಇದಕ್ಕೆ ಇದು ಕೂಡಿದೆ ಇದು ರೈಸ್ ಇದು ಒನ್ ರೈಸ್ ಇದು R1 R2 ಅಂತ ಇರುತ್ತೆ. ಸೊ ಇವನ್ನೆಲ್ಲ ಗಮನಿಸ್ಕೊಳ್ಳಿ. ಸೊ ಇದು ಗೋಯಿಂಗ್ ಆಮೇಲೆ ಬ್ಯಾಲಾಸ್ಟರ್ಸ್ ಅಂತ ಇದೆ ವರ್ಟಿಕಲ್ ಮೆಂಬರ್ ಸಪೋರ್ಟಿಂಗ್ ದ ಹ್ಯಾಂಡ್ ರೈಲ್ ಅಂತ ಇದೆ. ಸೊ ಇದ್ರ ಕ್ವಶನ್. ಸೊ ಇದು ಸೊ ಅದಕ್ಕೋಸ್ಕರ ಇದ್ರ ಆಪ್ಷನ್ ಯಾವುದು ಅಂತಂದ್ರೆ 4 ಏನಿದೆಯಲ್ಲ ಸರಿಯಾಗಿದೆ. 30ನೇ ಕ್ವಶನ್. ವಿಚ್ ಅಮಂಗ್ ಫಾಲೋಯಿಂಗ್ ಈಸ್ ಟೈಪ್ ಆಫ್ ಪಿಚ್ಡ್ ರೂಪ್ ಅಂತ ಇದೆ. ಟೈಪ್ ಆಫ್ ಪಿಚ್ಡ್ ರೂಪ್ ಅಂತ ಇದೆ. ಸೊ ಯಾವುದು ಅಂತ ಕೇಳಿದ್ದಾರೆ ಅವರು. ಪಿಚ್ಡ್ ರೂಪ್ ಯಾವುದು ಅಂತ ಸೊ ನೋಡ್ಕೊಳ್ಳಿ ಇಲ್ಲಿ ಟೈಪ್ಸ್ ಆಫ್ ಪಿಚ್ಡ್ ರೂಪ್. ಕಪಲ್ ರೂಪ್ ಅಂತ ಇದೆ. ಕಪಲ್ ರೂಪ್ ಹೌದು ಪಿಚ್ಡ್ ರೂಪ್. ಆಮೇಲೆ ಇದೇನು ಅಂತಂದ್ರೆ ಮಡ್ ಟೆರೇಸ್ ರೂಪ್. ಮಡ್ ಟೆರೇಸ್ ಅಲ್ಲ ಸೊ ಪಿಚ್ಡ್ ಆಗಲ್ಲ. ಸೊ ಅದೇ ಲೀನ್ ಟು ರೂಪ್ ಅಂತ ಇದೆಯಲ್ಲ ಸೊ ಇದು ಕೂಡ ಸರಿಯಾಗುತ್ತೆ. ಆಮೇಲೆ ಕಾಲರ್ ಲಿಪ್. ಸೊ ಇವು ACD ಏನಿದಲ್ಲ ಟೈಪ್ ಆಫ್ ಪಿಚ್ಡ್ ರೂಪ್. ಮಡ್ ಅನ್ನೋದು ಮೆಳಗಿ ಇರುತ್ತಲ್ಲ ಮೆಳಗಿ ಮೇಲೆ ಸೊ ಅದೇ ಅದಲ್ಲ ರಾಂಗ್ ಇದೆ. ಸೊ ಅದಕ್ಕೋಸ್ಕರ ಇದ್ರ ಆಪ್ಷನ್ ಯಾವುದು ಅಂತಂದ್ರೆ 32ನೇ ಕ್ವಶನ್. ಸೊ ನೆಕ್ಸ್ಟ್ ಮ್ಯಾಸ್ ಫಾಲೋಯಿಂಗ್ ಅಂತ ಇದೆ ಟೈಪ್ ಆಫ್ ಸಾಯಿಲ್ ಆಮೇಲೆ ಸೇಫ್ ಬೇರಿಂಗ್ ಕೆಪಾಸಿಟಿ. ಸಾಯಿಲ್ಗೆ ಯಾವುದು ಸೇಫ್ ಬೇರಿಂಗ್ ಕೆಪಾಸಿಟಿ ಎಷ್ಟಿರುತ್ತೆ ಅಂತ ಕೇಳಿದರು. ಸೊ ಮೊದಲನೇದಾಗಿ 32ನೇ ಕ್ವಶನ್ ನೋಡ್ಕೊಳ್ಳಿ. ಸೊ ಏನು ಅಂತಂತಂದ್ರೆ ಸಾಫ್ಟ್ ಕ್ಲೇ, ಬ್ಲ್ಯಾಕ್ ಕಾಟನ್ ಸಾಯಿಲ್ ಆಮೇಲೆ ಮಾಯ್ಸ್ಟ್ ಕ್ಲೇ, ಆರ್ಡಿನರಿ ಕ್ಲೇ ಅಂತ ಇದೆ. ಸೊ ಇದ್ರದ್ದು ಸೇಫ್ ಬೇರಿಂಗ್ ಕೆಪಾಸಿಟಿ ಎಷ್ಟೆಷ್ಟು ಇರುತ್ತೆ ಅಂದ್ರೆ ಇವಾಗ ಸಾಫ್ಟ್ ಕ್ಲೇ ಅಂತ ನೋಡ್ಕೊಳ್ಳಿ. ಸಾಫ್ಟ್ ಕ್ಲೇದು ಎಷ್ಟಿರುತ್ತೆ ಅಂತ ಗಮನಿಸ್ಕೊಳ್ಳಿ ನೀವು. ಸಾಫ್ಟ್ ಕ್ಲೇ ಎಷ್ಟಿರುತ್ತೆ ಅಂತಂದ್ರೆ ಅರೌಂಡ್ 2 to 3.7 ಟನ್ಸ್ ಫಾರ್ ಮೀಟರ್ ಸ್ಕ್ವೇರ್. ಸೊ ಇದು ಇರುತ್ತೆ ಸಾಫ್ಟ್ ಇದೆ. ಸಾಫ್ಟ್ ಸಾಯಿಲ್ ಯಾವತ್ತೂ ಕಡಿಮೆ ಇರುತ್ತೆ. ಸೊ ಅದೇ ಬ್ಲ್ಯಾಕ್ ಕಾಟನ್ ಸಾಯಿಲ್ ಅಂತ ಇದೆಯಲ್ಲ ಸೊ ಬ್ಲ್ಯಾಕ್ ಕಾಟನ್ ಸಾಯಿಲ್ ಎಷ್ಟು ಇರುತ್ತೆ ಅಂತಂದ್ರೆ 5 to ಅಂದ್ರೆ ಹಾಳ್ಮನ್ ಅಂತೀವಲ್ಲ ಸೊ ಅದು 5 to 7.5 ಟನ್ಸ್ ಮೀಟರ್ ಅಂತ ಇರುತ್ತೆ. ಸೊ ಅದೇ ರೀತಿ ಮಾಯಿಸ್ಟ್ ಅಂತಂದ್ರೆ ಮಾಯಿಸ್ಟ್ ಕ್ಲೇ ಅಂತ ಬರುತ್ತಲ್ಲ ಸೊ ಅದರದ್ದು ಕೆಪಾಬಿಲಿಟಿ ಎಷ್ಟಿರುತ್ತೆ ಅಂತಂದ್ರೆ 10 to 11 to 18 ಅಂದ್ರೆ ಟನ್ಸ್ ಪರ್ ಮೀಟರ್ ಸ್ಕ್ವೇರ್ ಅಂತ ಅಂದ್ರೆ ಇದ್ರ ಸ್ಕ್ವೇರ್ ಇರುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಏನು ಅಂತಂದ್ರೆ ಆರ್ಡಿನರಿ ಕ್ಲೇ ಅಂತ ಇದೆಯಲ್ಲ ಸೊ ಇದ್ರದ್ದು ಏನು ಅಂತಂದ್ರೆ 20 ಟನ್ಸ್ ಪರ್ ಮೀಟರ್ ಸ್ಕ್ವೇರ್. ಸೊ ಇದನ್ನ ಇಷ್ಟು ಸೇಫ್ ಬೇರಿಂಗ್ ಕೆಪಾಸಿಟಿನ ನೀವು ನೋಡ್ಕೋಬಹುದು. ಸೊ ಅದಕ್ಕೆ ಇದ್ರ ಉತ್ತರ ಯಾವುದು ಅಂತಂತಂದ್ರೆ 3 ಸರಿಯಾದ ಉತ್ತರ. ಸೊ ಅದೇ ರೀತಿ ನೆಕ್ಸ್ಟ್ ಒಂದು ಏನು ಅಂತಂತಂದ್ರೆ ನೆಕ್ಸ್ಟ್ ಗಮನಿಸಿ ಪಾಯಿಂಟ್ ದ ಆಡ್ ಒನ್ ಫ್ರಮ್ ದ ಫಾಲೋಯಿಂಗ್ ಅಂತ ಇದೆ. ಸೊ ಆಡ್ ಒನ್ ಯಾವುದು ಅಂತಂದ್ರೆ ಸ್ಕ್ಯಾಫೋಲ್ಡಿಂಗ್, ಅಂಡರ್ ಫೆನ್ನಿಂಗ್, ಶೋರಿಂಗ್, ಫಾರ್ಮ್ ವರ್ಕ್ ಅಂತ ಇದೆ. ಇಲ್ಲಿ ನೋಡಿ ಇದ್ರಲ್ಲಿ ಆಡ್ ಒನ್ ಯಾವುದು ಅಂತಂತಂದ್ರೆ 33ನೇದು. ಸೊ ಅಂಡರ್ ಫಿನ್ನಿಂಗ್ ಅಂತ ಇದೆ. ಸೊ ಇದು ಸ್ಕ್ಯಾಫೋಲ್ಡಿಂಗ್ ಅಂದ್ರೆ ಒಂದರಿಂದ ಒಂದು ಇದನ್ನ ಮಾಡ್ಕೊಳ್ಳೋದು. ಆಮೇಲೆ ಶೋರಿಂಗ್ ಅಂದ್ರೆ ಅದ್ರ ನೆಕ್ಸ್ಟ್. ಸೊ ಫಾರ್ಮ್ ವರ್ಕ್ ಅಂದ್ರೆ ಕಂಪ್ಲೀಟ್ ಅದರಿಂದ ವರ್ಕ್ಗೆ ರೆಡಿ ಮಾಡ್ಕೊಳ್ಳೋದು. ಸೊ ಅಂಡರ್ ಫಿನ್ನಿಂಗ್ ಅನ್ನೋದು ಏನು ಅಂತಂದ್ರೆ ಇದು ಬರಲ್ಲ, ಇದು ಆಡ್ ಒನ್. ಸೊ ಅದೇ ರೀತಿ 34ನೇ ಕ್ವಶನ್ ವಿಂಡೋ ಪ್ರೊಜೆಕ್ಟಿಂಗ್ ಔಟ್ವರ್ಡ್ ಫ್ರಮ್ ದ ವಾಲ್ಸ್ ಆಫ್ ದಿ ರೂಮ್ಸ್ ಅಂತ ಇದೆ. ಸೊ ಇದು ನೋಡಿ ವಿಂಡೋ ಪ್ರೊಜೆಕ್ಟಿಂಗ್ ಔಟ್ವರ್ಡ್ ಫ್ರಮ್ ದ ವಾಲ್ಸ್ ಆಫ್ ದಿ ರೂಮ್ಸ್ ಅಂತ ಇದೆ. ಸೊ ಯಾವುದಿಂದ ಹೊರಗಡೆಯಿಂದ ಪ್ರೊಜೆಕ್ಟ್ ಮಾಡಿದ್ರು ವಾಲ್ಸ್ಗೆ. ಸೊ ಏನಂತಾರೆ ಅಂತ ಕೇಳಿದವರು 34ನೇ ಕ್ವಶನ್. ಬೇ ವಿಂಡೋ ಅಂತ ಕರೀತಾರೆ ಅದಕ್ಕೆ. ವಿಂಡೋಸ್ ಪ್ರೊಜೆಕ್ಟಿಂಗ್ ಔಟ್ವರ್ಡ್ ಫ್ರಮ್ ದ ವಾಲ್ಸ್ ಆಫ್ ದಿ ರೂಮ್ ಅಂತಂದ್ರೆ ಸಪೋಸ್ ಇವಾಗ ಒಮ್ಮೆ ಗ್ಲಾಸ್ ಹಾಕಿಸ್ತಿರ್ತವಲ್ಲ ಔಟ್ವರ್ಡ್ಸ್ ಇಂದ ಮಾಡಿರ್ತೀವಿ ಸೊ ಅವಕ್ಕೆ ಬೇ ವಿಂಡೋ ಅಂತ ಕರೀತಾರೆ. 35ನೇ ಕ್ವಶನ್. ಸೊ ಗಮನಿಸಿ ಸ್ಟೇಟ್ಮೆಂಟ್ 1 ಮತ್ತು ಸ್ಟೇಟ್ಮೆಂಟ್ 2 ಅಂತ ಇದೆ. ಸೊ ಸ್ಟೇಟ್ಮೆಂಟ್ 1 ಅಂತ ಏನಂದ್ರೆ ದ ಕಾಂಪ್ಯಾಕ್ಟ್ನೆಸ್ ಆಫ್ ದಿ ಸಾಯಿಲ್ ಇನ್ಕ್ರೀಸಸ್ ಆಫ್ ದಿ
ಬೇರಿಂಗ್ ಕೆಪಾಸಿಟಿ ಆಫ್ ದ ಸಾಯಿಲ್ ಅಂತ ಇದೆ. ಎರಡನೇ ಕ್ವಶನ್, ದ ಮಾಯಿಶ್ಚರ್ ಕಂಟೆಂಟ್ ಇನ್ ದ ಸಾಯಿಲ್ ಡಿಕ್ರೀಸಸ್ ದ ಬೇರಿಂಗ್ ಕೆಪಾಸಿಟಿ ಆಫ್ ಸಾಯಿಲ್ ಅಂತಂದ ಇದೆ. ಸೊ ಇಲ್ಲಿ ನೋಡಿ ಯಾವ್ದು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಅಂತ ಹೇಳ್ಬೇಕು. ಮೊದಲೇ ಕ್ವಶನ್, ದ ಕಾಂಪ್ಯಾಕ್ಟ್ನೆಸ್ ಆಫ್ ದ ಸಾಯಿಲ್ ಇನ್ಕ್ರೀಸಸ್ ದ ಬೇರಿಂಗ್ ಕೆಪಾಸಿಟಿ ಆಫ್ ದ ಸಾಯಿಲ್ ಅಂತ ಇದೆ. ಸೊ ಇಲ್ಲಿ ನೋಡಿ ಏನು ಅಂತಂತಂದ್ರೆ ಸ್ಟೇಟ್ಮೆಂಟ್ ಒಂದೇದೇನು ಮತ್ತು ಎರಡನೇ ಸ್ಟೇಟ್ಮೆಂಟ್ ಕರೆಕ್ಟ್ ಇದಾವೆ. ಹೌದು, ದ ಕಾಂಪ್ಯಾಕ್ಟ್ನೆಸ್ ಏನು ಸಾಯಿಲ್ ಇನ್ಕ್ರೀಸ್ ಬೇರಿಂಗ್ ಕೆಪಾಸಿಟಿ, ಹೌದ್ರಿಂದ ಅದರಿಂದ ಮಾಯಿಶ್ಚರ್ ಕಂಟೆಂಟ್ ಏನು ಸಾಯಿಲ್ ಡಿಕ್ರೀಸ್ ದ ಬೇರಿಂಗ್ ಕೆಪಾಸಿಟಿ ಆಫ್ ದ ಸಾಯಿಲ್. ಓಕೆ, ಅದ್ರ ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2 ಕರೆಕ್ಟ್ ಇದೆ. ಸ್ಟೇಟ್ಮೆಂಟ್ 2 ಇಸ್ ಏನು ರಿಲೇಟ್ ಏನು ಮಾಡುತ್ತೆ ಅಂತಂದ್ರೆ ಒಂದೇದಕ್ಕೆ ಸ್ಟೇಟ್ಮೆಂಟಿಗೆ ರಿಲೇಟ್ ಮಾಡುತ್ತೆ. ಸೊ ಅದಕ್ಕೆ ಇದ್ರ ಉತ್ತರ ಯಾವುದು ಅಂತಂದ್ರೆ ಒಂದು ಸರಿಯಾದ ಉತ್ತರ. 36ನೇ ಕ್ವಶನ್, ಫೈಂಡ್ ದ ಆಡ್ ಒನ್ ಫ್ರಮ್ ದಿ ಫಾಲೋಯಿಂಗ್ ಅಂತ ಇದೆ. ಸೊ ಇದ್ರು ಕೂಡ ಸ್ಟ್ರೈಟ್ ಸ್ಟೇರ್ಸ್, ಕ್ವಾರ್ಟರ್ ಟರ್ನ್ ಸ್ಟೇರ್ಸ್, ಆಮೇಲೆ ಹಾಫ್ ಟರ್ನ್ ಸ್ಟೇರ್ಸ್, ಬೈಫ್ಯೂರಿಕೇಟೆಡ್ ಸ್ಟೇರ್ಸ್ ಅಂತ ಇದೆ. ಸೊ 36ನೇ ಕ್ವಶನ್, ಸೊ ಇಲ್ಲಿ ನೋಡಿ ಇಲ್ಲಿ ಸ್ಟ್ರೇಟ್ ಟರ್ನ್ಸ್ ಅದಲ್ಲ, ಇದು ಇದರಿಂದ ಆಡ್ ಒನ್, ಕ್ವಾರ್ಟರ್ ಮತ್ತೆ ಹಾಫ್ ಟರ್ನ್ ಸ್ಟೇರ್ಸ್, ಆಮೇಲೆ ವೈರಿಫಿಕೇಟೆಡ್ ಸ್ಟೇರ್ಸ್ ಇವೆಲ್ಲ ಇದಕ್ಕೆ, ಸ್ಟ್ರೇಟ್ ಸ್ಟೇರ್ಸ್ ಮಾತ್ರ ಇದಕ್ಕಾಗಲ್ಲ. ಸೊ ಅದೇ ರೀತಿ ಕನ್ಸಿಡರ್ ದ ಫಾಲೋಯಿಂಗ್. 37ನೇ ಕ್ವಶನ್, ದ ಸ್ಟೇಟ್ಮೆಂಟ್ ಸೆಲೆಕ್ಟಿಂಗ್ ಫಾರ್ ಸೈಟ್ ಲೊಕೇಟಿಂಗ್ ದ ಇಂಟೇಕ್ಸ್ ಅಂತ ಇದೆ. ಸೈಟ್ ಲೊಕೇಶನ್ ಲೊಕೇಟಿಂಗ್ ದ ಇಂಟೇಕ್ಸ್ ಅಂತ. ಸೊ ಇಲ್ಲಿ ಏನೇನು ಯಾವ ಅಂತ ನೋಡ್ತಾ ಹೋಗೋಣ. ABC ಅದಾವಲ್ಲ. ಸೊ 37ನೇ ಕ್ವಶನ್, ಸೊ 37ನೇ ಕ್ವಶನ್ ಏನು ಅಂತಂತಂದ್ರೆ ದ ಸೈಟ್ ಶುಡ್ ಬಿ ಫಾರ್ ಅವೇ ಫ್ರಮ್ ದ ಟ್ರೀಟ್ಮೆಂಟ್ ಪ್ಲಾಂಟ್ ದಟ್ ವಾಟರ್ ಇಸ್ ನಾಟ್ ಕಂಟಾಮಿನೇಟೆಡ್. ಸೊ ಇದು ರಾಂಗ್. ಸೈಟ್ ಲೊಕೇಟಿಂಗ್ ಇಂಟೇಕ್ ಇದು ರಾಂಗ್. ಸೊ ಆಮೇಲೆ ದ ಇಂಟೇಕ್ ಮಸ್ಟ್ ಬಿ ನೆವರ್ be located at a downstream or no vicinity of the point of the okay, next question. So ಅದೇ ರೀತಿ ನೆಕ್ಸ್ಟ್ ಏನು ಅಂತ, ದ ಇಂಟೇಕ್ ಮಸ್ಟ್ ಬಿ ಲೊಕೇಟೆಡ್ ಇನ್ ದ ಫ್ಯೂರರ್ ಜೋನ್ ಆಫ್ ದಿ ಸೋರ್ಸಸ್. ಎಸ್, ಓಕೆ, ಬೋತ್ C and C ಮತ್ತು B and C ಆರ್ ಕರೆಕ್ಟ್ ಆನ್ಸರ್. ಸೊ 38 ವಿಚ್ ಆಫ್ ದ ಗಿವನ್ ಸ್ಟೇಟ್ಮೆಂಟ್ ಆನ್ ದ ಪ್ಯೂರಿಫಿಕೇಶನ್ ಆಫ್ ವಾಟರ್ ಇಸ್ ಕರೆಕ್ಟ್ ಅಂತ ಇದೆ. ಪ್ಯೂರಿಫಿಕೇಶನ್ ವಾಟರ್ಗೆ ಯಾವ್ದು ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಇಲ್ಲಿ ಹೇಳ್ಬೇಕು ನಾವು. ದ ಕೋರ್ಸರ್ ಸಸ್ಪೆಂಡೆಡ್ ಮಟೀರಿಯಲ್ಸ್ ಕ್ಯಾನ್ ಬಿ ರಿಮೂವ್ಡ್ ಬೈ ಲೆಟಿಂಗ್ ದ ವಾಟರ್ ಸೆಟಲ್ ಇನ್ ದ ಸೆಡಿಮೆಂಟೇಷನ್, ಕರೆಕ್ಟು. ಸೊ ಅದೇ ರೀತಿ ದ ಎವರೇಜ್ ಟೈಮ್ ಫಾರ್ ವಿಚ್ ವಾಟರ್ ಇಸ್ ಡಿಟೈನ್ಡ್ ಇನ್ ದ ಟ್ಯಾಂಕ್ ಈಸ್ ಕಾಲ್ಡ್ ಆಸ್ ಅ ಸಟಲ್ ಟೈಮ್. ಸೊ ರಾಂಗ್ ಇದೆ. ಸೊ ಅದು ಸಟಲ್ ಟೈಮ್ ಅಂತ ಬರಲ್ಲ. ಡಿಟೈನ್ ಅಂತಂದ್ರೆ ಇದನ್ನ ಮಾಡೋದು. ಸಟಲ್ ಟೈಮ್ ಅಲ್ಲ, ವಾಟರ್ ಡಿಸ್ಚಾರ್ಜ್ ಟೈಮ್ ಅಂತ ಬರುತ್ತೆ. ದ ಪ್ರೊಸೆಸ್ ಆಫ್ ಕಿಲ್ಲಿಂಗ್ ಜರ್ಮ್ಸ್ ಬೈ ಆಡಿಂಗ್ ಸರ್ಟನ್ ಕೆಮಿಕಲ್ಸ್ ಕಾಲ್ಡ್ ಆಸ್ ಕೆಮಿಕಲ್ ಕೋಯಾಗುಲೇಷನ್. ಸೊ ಇದು ಕೂಡ ರಾಂಗ್. ಸೊ ಕೆಮಿಕಲ್ ಕೋಯಾಗುಲೇಷನ್ ಅಂತಂದ್ರೆ ಕಿಲ್ಲಿಂಗ್ ಜರ್ಮ್ಸ್ ಬೈ ಆಡಿಂಗ್ ಸರ್ಟನ್ ಕೆಮಿಕಲ್ಸ್ ಕಾಲ್ಡ್, ನೀರು ಪೊಲ್ಯೂಟ್ ಆಗುತ್ತೆ. ಸೊ ಅದಕ್ಕೆ ಇದಲ್ಲ, ಪ್ಯೂರಿಫಿಕೇಶನ್ ಪ್ರೊಸೆಸ್ ಅಲ್ಲಿ ಯೂಸ್ ಮಾಡಲ್ಲ. ಸೊ ಅದೇ ರೀತಿ ನೆಕ್ಸ್ಟ್ ಅಂತಂದ್ರೆ ದ ಥೆರಟಿಕಲ್ ಎವರೇಜ್ ಟೈಮ್ ಫಾರ್ ವಿಚ್ ವಾಟರ್ ಡಿಟೈನ್ ಇನ್ ಎ ಟ್ಯಾಂಕ್ ಇಸ್ ಕಾಲ್ಡ್ ಡಿಟೆನ್ಷನ್ ಪೀರಿಯಡ್. ಸೊ ಇದಕ್ಕೆ ಉತ್ತರ ಯಾವುದು ಅಂತಂದ್ರೆ A ಮತ್ತು D ಸರಿಯಾದ ಉತ್ತರ ಆಗಿರುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ 39ನೇ ಕ್ವಶನ್, ಸೊ ಟರ್ಬಿಡಿಮೀಟರ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಮೆಜರಿಂಗ್ ದ ಇಂಟರ್ಫರೆನ್ಸ್ ಕಾಸ್ಡ್ ಬೈ ದ ವಾಟರ್ ಸ್ಯಾಂಪಲ್ ಟು ದ ಪ್ಯಾಸೇಜ್ ಆಫ್ ಅಂತ ಇದೆ. ಸೊ ಇಲ್ಲಿ ಟರ್ಬಿಡಿಮೀಟರ್ ಏನ್ ಮಾಡುತ್ತೆ ಅಂತಂದ್ರೆ, ಸೊ ಇಲ್ಲಿ ಹೇಳ್ಬೇಕು ಯಾವ್ದು ಇಂಟರ್ಫರೆನ್ಸ್ ಕಾಸ್ಡ್ ಬೈ ವಾಟರ್ ದ ಸ್ಯಾಂಪಲ್ ಪ್ಯಾಸೇಜ್ ಆಫ್ ಅಂತ ಕೇಳಿದ್ದಾರೆ. 39ನೇ ಕ್ವಶನ್, ಸೊ ಲೈಟ್ ರೈಸ್ ಪ್ಯಾಸೇಜ್ ಆಫ್ ಯಾವ್ದ್ರಿಂದ ಅಂದ್ರೆ ಲೈಟ್ ರೈಸ್ ಇಂದ ಇಂಟರ್ಫರೆನ್ಸ್ ಗೆ ಕಾಸ್ಡ್ ಆಗುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ 40ನೇ ಕ್ವಶನ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ನೈಟ್ರೋಜನ್ ಕಂಟೆಂಟ್ ಅಂತ ಇದೆ. ನೈಟ್ರೋಜನ್ ಕಂಟೆಂಟ್ಗೆ ರಿಲೇಟ್ ಆಗಿರುವಂಥ ಸ್ಟೇಟ್ಮೆಂಟ್ ಅನ್ನು ಹೇಳ್ಬೇಕು. ಏನು ಸರಿಯಾದದ್ದು ಯಾವುದು ಅಂತ ಗಮನಿಸಿ. ಎ, ದ ಪ್ರೆಸೆನ್ಸ್ ಆಫ್ ನೈಟ್ರೋಜನ್ ಇನ್ ವಾಟರ್ ಅಂಡ್ ಇಂಡಿಕೇಶನ್ ಆಫ್ ಪ್ರೆಸೆನ್ಸ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ಅಂತ ಇದೆ. ನೈಟ್ರೇಟ್ಸ್ ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಡೈಸ್ಡ್ ಆರ್ಗ್ಯಾನಿಕ್ ಮ್ಯಾಟರ್. ದ ಪ್ರೆಸೆನ್ಸ್ ಆಫ್ ಫ್ರೀ ಅಮೋನಿಯಾ ಇನ್ ವಾಟರ್ ಇಂಡಿಕೇಟ್ ಸ್ಟಾರ್ಟ್ ಆಫ್ ಡಿಕಂಪೋಸಿಷನ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್. ದ ಪ್ರೆಸೆನ್ಸ್ ಆಫ್ ಆರ್ಗ್ಯಾನಿಕ್ ನೈಟ್ರೋಜನ್ ಇಂಡಿಕೇಟ್ ದ ಪೊಲ್ಯೂಷನ್ ಅಂತ ಇದೆ. ಸೊ ಯಾವ ಸ್ಟೇಟ್ಮೆಂಟ್ ಕರೆಕ್ಟು ಅಂತ ಇವಾಗ 40ನೇ ಕ್ವಶನ್. ಸೊ ಇಲ್ಲಿ ಗಮನಿಸಿ ಏನು ಅಂತಂತಂದ್ರೆ ಏನು ನೋಡಿ, ದ ಪ್ರೆಸೆನ್ಸ್ ಆಫ್ ನೈಟ್ರೋಜನ್ ಇನ್ ವಾಟರ್ ಆಸ್ ಅನ್ ಇಂಡಿಕೇಶನ್ ಪ್ರೆಸೆನ್ಸ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್. ಹೌದು. ಆಮೇಲೆ ಅದೇ ರೀತಿ ನೆಕ್ಸ್ಟ್ ಏನು ಅಂತಂದ್ರೆ ನೈಟ್ರೇಟ್ಸ್ ಇಂಡಿಕೇಟ್ ದ ಪ್ರೆಸೆನ್ಸ್ ಆಫ್ ಆಕ್ಸೈಡ್. ಇಲ್ಲ, ತಪ್ಪಿದೆ. ಆಕ್ಸಿಡೈಸ್ಡ್ ಆರ್ಗ್ಯಾನಿಕ್ ಮ್ಯಾಟರ್. ಹೌದು, ರಾಂಗ್ ಇದೆ ಅದು. ಸೊ ಅದೇ ರೀತಿ ನೈಟ್ರೇಟ್ಸ್ ಇಂಡಿಕೇಟ್ಸ್ ಅಂತ ಇದೆ. ನೈಟ್ರೇಟ್ಸ್ ಆರ್ಗ್ಯಾನಿಕ್ ಮ್ಯಾಟರ್ ಫಾರ್ಮ್ ಮಾಡಲ್ಲ. ಅದೇ ರೀತಿ ನೆಕ್ಸ್ಟ್ ಏನು ಅಂತ, ದ ಪ್ರೆಸೆನ್ಸ್ ಆಫ್ ಫ್ರೀ ಅಮೋನಿಯಾ ಇನ್ ವಾಟರ್ ಇಂಡಿಕೇಟ್ಸ್ ದ ಸ್ಟಾರ್ಟ್ ಆಫ್ ಡಿಕಂಪೋಸಿಷನ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್. ಹೌದು, ಫ್ರೀ ಅಮೋನಿಯಾ. ಸೊ ಏನು ಅಂತಂದ್ರೆ ಇಂಡಿಕೇಟ್ ಡಿಕಂಪೋಸಿಷನ್ ಆರ್ಗ್ಯಾನಿಕ್ ಮ್ಯಾಟರ್ ಇದನ್ನ ಮಾಡಿ ಇಂಡಿಕೇಟ್ ಸ್ಟಾರ್ಟ್ ಮಾಡೋದು. ವೆಲ್, ದ ಪ್ರೆಸೆನ್ಸ್ ಆಫ್ ಆರ್ಗ್ಯಾನಿಕ್ ನೈಟ್ರೋಜನ್ ಇಂಡಿಕೇಟ್ಸ್ ಪೊಲ್ಯೂಷನ್. ಹೌದಾ, ಅಂದ್ರೆ ಏನು ಅಂತಂದ್ರೆ ಆರ್ಗ್ಯಾನಿಕ್ ನೈಟ್ರೋಜನ್ ಏನು ಇಂಡಿಕೇಟ್ಸ್ ವಾಟರ್ ಏನು ನೈಟ್ರೋಜನ್ ರಿಲೇಟೆಡ್ ಇದು ಸರಿಯಾದ. ಅದಕ್ಕೆ AC and D ಆರ್ ಕರೆಕ್ಟ್ ಆನ್ಸರ್. 41ನೇ ಕ್ವಶನ್, ಕನ್ಸಿಡರ್ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಇದೆ. ಸ್ಟೇಟ್ಮೆಂಟ್ ನೋಡೋಣ ಯಾವ್ದು ಸರಿಯಾಗಿದೆ ಅಂತ ಗಮನಿಸೋಣ. ಸೊ 41ನೇ ಕ್ವಶನ್ ಏನು ಅಂತಂದ್ರೆ, ದ ಮೇನ್ ಆಬ್ಜೆಕ್ಟ್ ಆಫ್ ಎ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಟು ಡೆವಲಪ್ ಅಡೆಕ್ವೇಟ್ ವಾಟರ್ ಪ್ರೆಷರ್ ಅಟ್ ವೇರಿಯಸ್ ಪಾಯಿಂಟ್ಸ್ ಕನ್ಸ್ಯೂಮರ್ಸ್ ಟ್ಯಾಪ್ಸ್ ಅಂತ ಇದೆ. ಸೊ ಓಕೆ. ಆಮೇಲೆ ನೆಕ್ಸ್ಟ್ ಏನು ಅಂತಂತಂದ್ರೆ, ಇನ್ ಪಂಪಿಂಗ್ ಸಿಸ್ಟಮ್ ದ ಟ್ರೀಟೆಡ್ ವಾಟರ್ ಈಸ್ ಡೈರೆಕ್ಟ್ಲಿ ಪಂಪ್ಡ್ ಇಂಟು ಡಿಸ್ಟ್ರಿಬ್ಯೂಷನ್ ಆಫ್ ಮೇನ್ಸ್ ವಿತೌಟ್ ಸ್ಟೋರಿಂಗ್ ಇನ್ ಇಟ್ ಎನಿವೇರ್ ಅಂತ ಇದೆ. ಸೊ ಇಲ್ಲಿ ನೋಡಿ ಒಂದೇದೇನು ಅಂತಂದ್ರೆ ಸ್ಟೇಟ್ಮೆಂಟ್ ಗಮನಿಸಿ. ದ ಮೇನ್ ಆಬ್ಜೆಕ್ಟ್ ಆಫ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಟು ಡೆವಲಪ್ ದ ಅಡೆಕ್ವೇಟ್ ದ ವಾಟರ್ ಪ್ರೆಷರ್. ಹೌದು, ವಾಟರ್ ಪ್ರೆಷರ್ನ ಮೇಂಟೈನ್ ಮಾಡೋಕ್ಕೋಸ್ಕರ ಅಟ್ ವೇರಿಯಸ್ ಪಾಯಿಂಟ್ಸ್ ಆಫ್, ಇದು ಸರಿಯಾದ ಉತ್ತರ. ಅದೇ ರೀತಿ ನೆಕ್ಸ್ಟ್ ಸರಿ ಇದೆ. ಅದೇ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನಂದ್ರೆ, ಇನ್ ದ ಪಂಪಿಂಗ್ ಸಿಸ್ಟಮ್ ದ ಟ್ರೀಟ್ಮೆಂಟ್ ವಾಟರ್ ಇಸ್ ಡೈರೆಕ್ಟ್ಲಿ ಪಂಪ್ಡ್ ಇಂಟು ದ ಡಿಸ್ಟ್ರಿಬ್ಯೂಷನ್ಸ್ ಮೇನ್ಸ್ ವಿತೌಟ್ ಸ್ಟೋರಿಂಗ್ ಎನಿವೇರ್ ಅಂತ, ಇದು ಕೂಡ ಸರಿಯಾಗಿದೆ. ಸೊ ಅದಕ್ಕೆ ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಕರೆಕ್ಟ್. ಆಮೇಲೆ ಸ್ಟೇಟ್ಮೆಂಟ್ 2 ಇಸ್ ರಿಲೇಟೆಡ್ ಟು ಸ್ಟೇಟ್ಮೆಂಟ್ 1. ಹೌದು, ಒಂದು ಕನ್ಸ್ಯೂಮರ್ ಪಾಯಿಂಟ್ ಟ್ಯಾಪ್ಸ್ಗೆ ನೀರು ಬಿಡಬೇಕು ಅಡಗಬೇಕು ಅಂದ್ರೆ ಇಂಪಾರ್ಟೆಂಟ್ ಇದೆ. ಸೊ ಅದಕ್ಕೆ ಏನು ಅಂತ ವಿತೌಟ್ ಸ್ಟೋರಿಂಗ್ ಎನಿವೇರ್, ಡೈರೆಕ್ಟ್ಲಿ ಅವ್ರಿಗೆ ಏನು ಮಾಡ್ತಾರೆ, ಪಂಪಿಂಗ್ ಸಿಸ್ಟಮ್ ಇಂದ ಅವರು ಡೈರೆಕ್ಟ್ಲಿ ಪಂಪ್ ಇಂಟು ಡಿಸ್ಟ್ರಿಬ್ಯೂಷನ್ ಮೇನ್ಸ್ಗೆ ಸಪ್ಲೈ ಮಾಡ್ತಾರೆ. ಸೊ ಅಲ್ಲಿಗೆ ಜನರಿಗೆ ಅಂದ್ರೆ ಮನೆಗೆ ಡೈರೆಕ್ಟ್ಲಿ ನೀರು ಬರುತ್ತೆ. ಸೊ ಅದಕ್ಕೆ ಇದಕ್ಕೆ ಒಂದೇ ಆನ್ಸರ್ ಸರಿಯಾದ ಉತ್ತರ. ಸೊ 42ನೇ ಕ್ವಶನ್, ಮ್ಯಾಚ್ ದ ಫಾಲೋಯಿಂಗ್ ಅಂತ ಇದೆ. ಆಮೇಲೆ ಲಿಸ್ಟ್ 1 ಮತ್ತು ಲಿಸ್ಟ್ 2 ಅಂತ ಇದೆ. ಫೈರ್ ಹೈಡ್ರೆಂಟ್ಸ್,
ಥ್ರೆಶೋಲ್ಡ್ ಆರ್ಡರ್, ಆಮೇಲೆ ನೆಪ್ತಲೋಮೀಟರ್ಸ್, ಆಮೇಲೆ ವಾಟರ್ ಮೀಟರ್ಸ್ ಅಂತ ಇದೆ. ಸೊ ಇಲ್ಲಿ 42ನೇ ಕ್ವೆಶ್ಚನ್ ಗಮನಿಸಿ. ಏನು ಅಂತಂತಂದ್ರೆ ಇಲ್ಲಿ ನೆಪ್ತಲೋಮೀಟರ್ಸ್ಗೆ ಬನ್ನಿ, ಡೈರೆಕ್ಟ್ ಸಿಗೆ ಬನ್ನಿ. ನೆಪ್ತಲೋಮೀಟರ್ಸ್ ಡಿವೈಸ್ ಯೂಸ್ ಟು ಲೋ ಟರ್ಬಿಡಿಮಿಟ್ ಡ್ರಿಂಕಿಂಗ್ ವಾಟರ್. ನೆಪ್ತಲೋಮೀಟರ್ಸ್ ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದ್ರೆ ಡಿವೈಸ್ ಯೂಸ್ ಟು ಮೆಜರ್ ಲೋ ಟರ್ಬಿಡೇಸ್ ಆಫ್ ಡ್ರಿಂಕಿಂಗ್ ವಾಟರ್, ನೆಪ್ತಲೋಮೀಟರ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಸೊ ಆಮೇಲೆ ಇಲ್ಲಿ ನೆಕ್ಸ್ಟ್ ಏನು ಅಂತಂದ್ರೆ ವಾಟರ್ ಮೀಟರ್ಸ್ ಅಂತ ಇದೆ ನೋಡಿ, ಡಿ ಔಟ್ಲೆಟ್ ಪ್ರೊವೈಡೆಡ್ ಇನ್ ಏನು ಅಂತಂತಂದ್ರೆ ಡಿವೈಸ್ ಯೂಸ್ ಟು ಮೆಜರ್ ದ ಕ್ವಾಂಟಿಟಿ ಆಫ್ ಫ್ಲೋ ಥ್ರೂ ದ ಪ್ರೆಷರ್ ಕಂಡ್ಯೂಟ್ಸ್ ಅಂತ ಇದೆ. ಸೊ ಇದು ಎಲ್ಲಿ ಅಂತಂದ್ರೆ ವಾಟರ್ ಮೀಟರ್ಸ್ ಎಲ್ಲಿ ಇರ್ತವೆ ನಿಮ್ಮ ಮನೆ ಅಲ್ಲಿ ಯಾವ್ದು ಇರುತ್ತೆ ಡಿವೈಸ್ ಯೂಸ್ ಟು ಅಲ್ಲಿ ಯೂಸ್ ಮಾಡ್ತಾರೆ. ಸೊ ಅದೇ ರೀತಿ ನೆಕ್ಸ್ಟ್ ಏನು ಅಂತಂತಂದ್ರೆ ನೆಕ್ಸ್ಟ್ ಗಮನಿಸಿ. ಸೊ ಅದೇ ರೀತಿ ನೆಕ್ಸ್ಟ್ ಇಲ್ಲಿ ನೋಡಿ ಏನು ಬಿ ನೋಡ್ಕೊಳ್ಳಿ. ಥ್ರೆಶೋಲ್ಡ್ ಆರ್ಡರ್ ಅಂತ ಇದೆ, ಓಡರ್ ಅಂತ ಇದೆ. ದ ಎಕ್ಸ್ಟೆಂಟ್ ಆಫ್ ಟೇಸ್ಟ್ ಪ್ರೆಸೆಂಟ್ ಇನ್ ಆರ್ಡರ್ ಅಂತಂದ್ರೆ ಇದು ಸ್ಮೆಲ್, ಕೆಟ್ಟದಾಗಿರುವಂಥ ಸ್ಮೆಲ್. ಸೊ ಅದನ್ನೇನು ಮಾಡೋದು, ಪರ್ಟಿಕ್ಯುಲರ್ ಸ್ಯಾಂಪ್ಲೇಟ್ನ ದ ಎಕ್ಸ್ಟೆಂಟ್ ಆಫ್ ಟೇಸ್ಟ್ ಪ್ರೆಸೆಂಟ್ ಇನ್ ಪರ್ಟಿಕ್ಯುಲರ್ ಸ್ಯಾಂಪಲ್ ಆಫ್ ವಾಟರ್ ಅಂತ ಇದೆ. ಸೊ ಫೈರ್ ಹೈಡ್ರೆಂಟ್ ಯಾವುದು ಅಂತಂತಂದ್ರೆ ದ ಔಟ್ಲೆಟ್ ಪ್ರೊವೈಡೆಡ್ ಇನ್ ವಾಟರ್ ಡಿಸ್ಟ್ರಿಬ್ಯೂಷನ್ ಮೇನ್ ಟ್ಯಾಪಿಂಗ್ ವಾಟರ್. ಸೊ ಇದಕ್ಕೆ ಫೈರ್ ಹೈಡ್ರೆಂಟ್ ಅಂತಾರೆ. ಸೊ ನೀರಿಂದ ಮುಂದ್ಗಡೆ ಬೀಳುತ್ತಲ್ಲ, ಸೊ ಅದಕ್ಕೆ ಫೈರ್ ಹೈಡ್ರೆಂಟ್. ಟ್ಯಾಪಿಂಗ್ ವಾಟರ್ ಇಂದ ಚಾಲು ಮಾಡಿದ ತಕ್ಷಣ ನೀರು ಬೀಳುತ್ತಲ್ಲ, ಸೊ ಅದೇ ಅದು. ಸೊ ಇದಕ್ಕೆ ಉತ್ತರ ಯಾವುದು ಅಂತಂದ್ರೆ 42ನೇದಕ್ಕೆ 2ನೇ ಉತ್ತರ ಸರಿಯಾಗಿದೆ. ಸೊ ನೆಕ್ಸ್ಟ್ 43ನೇ ಕ್ವಶನ್. ಪೈಪ್ ವಿಚ್ ಹ್ಯಾಸ್ ಇನ್ಸ್ಟಾಲ್ಡ್ ಇನ್ ದ ಹೌಸ್ ಡ್ರೈನೇಜ್ ಟು ಪ್ರಿಸರ್ವ್ ದ ವಾಟರ್ ಸೀಲ್ ಆಫ್ ಎ ಟ್ರಾಪ್ಸ್ ಈಸ್ ಅಂತ ಇದೆ. ಆ ಪೈಪ್ ಅನ್ನ ಇನ್ಸ್ಟಾಲ್ ಮಾಡಿರ್ತಾರೆ ಹೌಸ್ ಡ್ರೈನೇಜ್ಗೆ, ಪ್ರಿಸರ್ವ್ ದ ವಾಟರ್ ಸೀಲ್ ಆಫ್ ಎ ಟ್ರಾಪ್ಸ್ ಅಂತ ಇದೆ. ಸೊ ಏನು ಅಂತ ಕೇಳಿದಾರೆ ಅವ್ರು, ಡ್ರೈನೇಜ್ ಇಂದ ಇದನ್ನ ಮಾಡೋಕೆ ಏನಂತಾರೆ. ಸೊ 43ನೇದು. ಸೊ ಇಲ್ಲಿ ಏನು ಅಂತ ಆಂಟಿ ಸಿಪೋನೈಸ್ ಪೈಪ್ಸ್ ಅಂತಾರೆ. ಸೊ ಡ್ರೈನೇಜ್ ಇಂದ ಪ್ರಿಸರ್ವ್ ಮಾಡೋದು ಏನಂತಾರೆ, ಆಂಟಿ ಸಿಪೋನೈಸ್ ಪೈಪ್ಸ್ ಅಂತ ಕರೀತಾರೆ. ಸೊ ಅದೇ ರೀತಿ ನೆಕ್ಸ್ಟ್ ಏನು ಮ್ಯಾಥ್ಸ್ ಅಂದ್ರೆ ಇಲ್ಲಿ ಲಿಸ್ಟ್ 1 ಮತ್ತೆ ಲಿಸ್ಟ್ 2 ಕೊಟ್ಟಿರ್ತಾರೆ. ಕರೆಕ್ಟ್ ಆನ್ಸರ್ನ ಕಂಟ್ರೋಲ್ ಆಫ್ ನಾಯ್ಸ್ ಪೊಲ್ಯೂಷನ್, ಅಕೌಸ್ಟಿಕ್ ರಿಫ್ಲೆಕ್ಷನ್, ಮೆಜರ್ಮೆಂಟ್ ಆಫ್ ಸೌಂಡ್, ಥ್ರೆಶೋಲ್ಡ್ ಆರ್ ಆಫ್ ಹಿಯರಿಂಗ್ ಅಂತ ಇದೆ. ಸೊ ಇಲ್ಲಿ ಡೈರೆಕ್ಟ್ ಆಗಿ ಗಮನಿಸಿ 44ನೇ ಕ್ವಶನ್ ಏನು ಅಂತಂದ್ರೆ ಕಂಟ್ರೋಲ್ ಆಫ್ ನಾಯ್ಸ್ ಪೊಲ್ಯೂಷನ್ ಯಾವುದು ಇದು. ನಾಯ್ಸ್ ಪೊಲ್ಯೂಷನ್ ಕಂಟ್ರೋಲ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಪ್ಲಾಂಟಿಂಗ್ ಏನ್ ಮಾಡ್ಬೇಕು, ಟ್ರೀನ ಪ್ಲಾಂಟ್ ಮಾಡ್ಬೇಕು. ಸೊ ಅದೇ ರೀತಿ ಏನು ಅಂತಂದ್ರೆ ಅಕೌಸ್ಟಿಕ್ ರಿಫ್ಲೆಕ್ಷನ್ ಅಂತ ಇದೆ ನೋಡಿ. ಸೊ ನೆಕ್ಸ್ಟ್ ಏನು ಅಂತಂತಂದ್ರೆ ಇಲ್ಲಿ ಗಮನಿಸಿ 44ನೇ ಕ್ವಶನ್. ಸೊ ನೆಕ್ಸ್ಟ್ ಏನು ಅಂತಂತಂದ್ರೆ ಇಲ್ಲಿ ಅಕೌಸ್ಟಿಕ್ ಅಂತಂದ್ರೆ ಮೆಕ್ಯಾನಿಸಮ್ ಬೈ ವಿಚ್ ಇಯರ್ ಇನ್ಹ್ಯಾಬಿಟಲಿ ರೆಸ್ಪಾಂಡೆಡ್ ದ ಸೌಂಡ್ ಅಂತ ಇದೆ. ಸೊ ಇದಕ್ಕೆ ಇದು. ಸೊ ಆಮೇಲೆ ಮೆಜರ್ಮೆಂಟ್ ಆಫ್ ಸೌಂಡ್ ಎದರಿಂದ ಅಳಿತಾರೆ ಅಂತಂದ್ರೆ ಡೆಸಿಬಲ್ಗೆ ಅಳಿತಾರೆ. ಅದೇ ರೀತಿ ಥ್ರೆಶೋಲ್ಡ್ ಆರ್ ಹಿಯರಿಂಗ್ ಅಂತ ದ ಸೌಂಡ್ ಇಸ್ ಬಿಕಮ್ ಲೌಡರ್ ಆಸ್ ಆ ಹಿಯರಿಂಗ್ ಪ್ರೆಷರ್. ಸೊ ಇದಕ್ಕೆ ಉತ್ತರ ಯಾವುದು ಅಂತಂದ್ರೆ ಟು ಏನು ಅಂತಂದ್ರೆ ಸರಿಯಾದ ಉತ್ತರ 44ನೇ ಕ್ವಶನ್. 45ನೇ ಕ್ವಶನ್. ಆಡ್ ಒನ್ ಫ್ರಮ್ ದಿ ಫಾಲೋಯಿಂಗ್ ಅಂತ ಇದೆ. ಫೈಂಡ್ ದ ಆಡ್ ಒನ್ ಅಂತ. ಗ್ರೀಸ್ ಅಂಡ್ ಆಯಿಲ್ ಟ್ರಾಪ್ಸ್ ಅಂತ ಇದೆ, ಹೈಡ್ರೆಂಟ್, ಮ್ಯಾನ್ಹೋಲ್ಸ್, ಆಮೇಲೆ ಫ್ಲಶಿಂಗ್ ಟ್ಯಾಂಕ್ಸ್ ಅಂತ ಇದೆ. ಸೊ 45ನೇದು. ಸೊ ಇಲ್ಲಿ ನೋಡಿ ಹೈಡ್ರೆಂಟ್ಸ್, ಸೊ ಇದು ಡೈರೆಕ್ಟ್ ಆಗಿದೆ. ಸೊ ಮ್ಯಾನ್ಹೋಲ್ಸ್, ಗ್ರೀಸ್, ಆಯಿಲ್ ಟ್ಯಾಪ್ಸ್. ಹೈಡ್ರೆಂಟ್ಸ್ ಅಂತಂದ್ರೆ ಅದು ಟ್ಯಾಪ್ ಎಲ್ಲ ಇರುತ್ತೆ, ಸೊ ಅದು ಬರಲ್ಲ. ಫ್ಲಶಿಂಗ್ ಟ್ಯಾಂಕ್ಸ್ ಇವೆಲ್ಲ ಗ್ರೀಸ್, ಆಯಿಲ್ ಟ್ಯಾಪ್ಸ್ ಇವೆಲ್ಲ ಅಲ್ಲೇ, ಆಯಿಲ್ ಟ್ಯಾಪ್ಸ್ ಅಲ್ಲೇ ಬರುತ್ತೆ. ಸೊ 46ನೇ ಕ್ವಶನ್. ವಿಚ್ ಈಸ್ ಕರೆಕ್ಟ್ ಸೀಕ್ವೆನ್ಸ್ ಫ್ರಮ್ ದ ಫಾಲೋಯಿಂಗ್ ಸ್ಟೆಪ್ಸ್ ಲೇಔಟ್ ಆಫ್ ದ ಸಿವೇಜ್ ಟ್ರೀಟ್ಮೆಂಟ್ ಅಂತ ಇದೆ. ಸೊ ಚರಂಡಿ ಟ್ರೀಟ್ಮೆಂಟ್ ಪ್ಲಾಂಟ್ ಅನ್ನ ಯಾವುದೇ ಸೀಕ್ವೆನ್ಸ್ ಅನ್ನ ಸರಿಯಾಗಿದೆ ಅಂತ ಹೇಳಿದ್ದಾರೆ ಅವರು ಸಿವೇಜ್ ಟ್ರೀಟ್ಮೆಂಟ್, ಚರಂಡಿ ಟ್ರೀಟ್ಮೆಂಟ್ಗೆ. ಸೊ ಫಸ್ಟ್ ಏನು ಮಾಡುತ್ತೆ ಅಂತಂತಂದ್ರೆ ಸಿವೇಜ್ ಟ್ರೀಟ್ಮೆಂಟ್ ಅಲ್ಲಿ 46ನೇ ಕ್ವಶನ್. ಸೊ ಮೊದಲನೇದಾಗಿ ನೋಡ್ಕೊಳ್ಳಿ ಏನು ಅಂತಂತಂದ್ರೆ ಗ್ರಿಟ್ ಚೇಂಬರ್ ಒಳಗೆ ಹಾಕ್ತೀರಾ. ಸೊ ನೆಕ್ಸ್ಟ್ ಏನು ಅಂತಂದ್ರೆ ಸ್ಕಿಮ್ಮಿಂಗ್ ಟ್ಯಾಂಕ್ ಹೋಗುತ್ತೆ. ಅದೇ ರೀತಿ ನೆಕ್ಸ್ಟ್ ಏನು ಅಂತಂದ್ರೆ ಪ್ರೈಮರಿ ಸೆಟ್ಲಿಂಗ್ ಟ್ಯಾಂಕ್ ಆಗುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಏನು ಅಂತಂತಂದ್ರೆ ಸ್ಲಡ್ ಡೈಜೆಷನ್ ಟ್ಯಾಂಕಿಗೆ ಹೋಗುತ್ತೆ. ಆಮೇಲೆ ಟ್ರಿಕ್ಲರ್ ಪ್ರಿಡಿಕ್ಟರ್. ಸೊ ಇದರ ಆನ್ಸರ್ ಯಾವುದು ಅಂತಂದ್ರೆ ಸೊ ಡಿ 46ನೇದು ಏನು ಅಂತ 3ನೇ ಉತ್ತರ. ಸೊ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂದ್ರೆ ಸೀಕ್ವೆನ್ಸ್ ಯಾವ ಫಸ್ಟ್ ಬರುತ್ತೆ ಅಂತಂತಂದ್ರೆ ಮೊದಲೇದು ಅಂತಂದ್ರೆ ಗ್ರಿಟ್ ಚೇಂಬರ್, ಆಮೇಲೆ ಸ್ಕಿಮ್ಮಿಂಗ್ ಟ್ಯಾಂಕಿಗೆ ಹೋಗುತ್ತೆ, ಆಮೇಲೆ ಅದರದ್ದು ಪ್ರೈಮರಿ ಸೆಟ್ಲಿಂಗ್ ಆಗುತ್ತೆ, ಆಮೇಲೆ ನೆಕ್ಸ್ಟ್ ಏನು ಅಂತಂತಂದ್ರೆ ಸ್ಲಡ್ ಡೈಜೆಷನ್ ಟ್ಯಾಂಕ್ ಆಗುತ್ತೆ, ಸೊ ಟ್ರಿಕ್ಲಿಂಗ್ ಫಿಲ್ಟರ್ ಲಾಸ್ಟ್ ಬರೋದು. ಸೊ ಇದರ ಆನ್ಸರ್ ಯಾವುದು ಅಂತಂದ್ರೆ 3 ಸರಿಯಾದ ಉತ್ತರ. ಸೊ 47ನೇ ಕ್ವಶನ್. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಇದು ಸ್ಟೇಟ್ಮೆಂಟ್ 1 ಮತ್ತೆ ಸ್ಟೇಟ್ಮೆಂಟ್ 2 ನೋಡ್ಕೊಳ್ಳಿ. ಇಲ್ಲಿ ಸರಿಯಾದನ್ನು ಹಾಕಿ ಅಂತ ಹೇಳಿದ್ದಾರೆ. ದ BOD ಅಂತಂದ್ರೆ ಬಯೋಕೆಮಿಕಲ್ ಆಕ್ಸಿಜನ್ ಡಿಮಾಂಡ್ ಅಂತ ಇದೆ. ಸೊ ಇಲ್ಲಿ ನೆಕ್ಸ್ಟ್ ಸಿವೇಜ್ ಈಸ್ ಕ್ವಾಂಟಿಟಿ ಆಫ್ ಆಕ್ಸಿಜನ್ ರಿಕ್ವೈರ್ಡ್ ಫಾರ್ ದ ಬಯೋಕೆಮಿಕಲ್ ಆಕ್ಸಿಡೇಷನ್ ಆಫ್ ಡಿಕಂಪೋಸಿಬಲ್ ಮ್ಯಾಟರ್ ಸ್ಪೆಸಿಫೈಡ್ ಟೆಂಪರೇಚರ್ ವಿತಿನ್ ಸ್ಪೆಸಿಫೈಡ್ ಟೈಮ್ ಅಂತ ಇದೆ. ಸೊ ನೆಕ್ಸ್ಟ್ ಅಂತಂದ್ರೆ ಇಲ್ಲಿ ನೋಡಿ DO test is on the basis of BOD test which is important parameter to evaluate the pollution potential of the waste ಅಂತ ಇದೆ. ಸೊ ಇಲ್ಲಿ ನೋಡಿ ಸೊ ಇಲ್ಲಿ ಗಮನಿಸಿ ಏನು ಅಂತಂದ್ರೆ ಕೆಮಿಕಲ್ ಆಕ್ಸಿಜನ್ ಡಿಮಾಂಡ್ ಅಂತ ಇದೆಯಲ್ಲ. ಸೊ ಇಲ್ಲಿ ನೆಕ್ಸ್ಟ್ ಏನು ಅಂತಂದ್ರೆ 47 ನೋಡ್ಕೊಳ್ಳಿ. ಫಸ್ಟ್ನೇದು ಸ್ಟೇಟ್ಮೆಂಟ್ 1 ಕರೆಕ್ಟ್ ಆಗಿದೆ ಅಂದ್ರೆ DO ಅಂತಂದ್ರೆ ಡಿಸಾಲ್ವ್ಡ್ ಆಕ್ಸಿಜನ್ ಟೆಸ್ಟ್ ಏನು ಮಾಡುತ್ತೆ. BOD ಅಂತಂದ್ರೆ ಬಯೋಕೆಮಿಕಲ್ ಆಕ್ಸಿಜನ್ ಡಿಮಾಂಡ್ ಅಂತ ಇದೆಯಲ್ಲ. ಸೊ ಇಲ್ಲಿ ಬಯೋಲಾಜಿಕಲ್ ಆಕ್ಸಿಜನ್ ಡಿಮಾಂಡ್ ಅಂತ. ಸೊ ಇದನ್ನ ಏನು ಅಂತಂತಂದ್ರೆ ಇಲ್ಲಿ ಟೆಸ್ಟ್ ಮಾಡಿದಾಗ ಸೊ ಇಲ್ಲಿ ಸ್ಟೇಟ್ಮೆಂಟ್ 1 ಕರೆಕ್ಟ್ ಆಗಿದೆ. ಆಕ್ಸಿಜನ್ ಆರ್ಗಾನಿಕ್ ಮ್ಯಾಟರ್ಗೆ ಸ್ಪೆಸಿಫಿಕ್ ಟೆಂಪರೇಚರ್ ಒಳಗೆ ಸ್ಪೆಸಿಫಿಕ್ ಟೈಮ್ ಒಳಗಡೆ ಆಕ್ಸಿಜನ್ ಪರ್ಟಿಕ್ಯುಲೇಟ್ ಮಾಡುತ್ತೆ. ಅದೇ ರೀತಿ ಏನಂತ ಡಿಸಾಲ್ವ್ಡ್ ಆಕ್ಸಿಜನ್ ಟೆಸ್ಟ್ ಏನು ಅಂತಂತ ಬೇಸಿಸ್ ಯಾವುದು ಅಂತ BOD ಮೇಲೆ. ಸೊ ಇದ್ರ ಸ್ಟೇಟ್ಮೆಂಟ್ 1 ಮತ್ತೆ 2 ಏನು ಸರಿಯಾದ ಉತ್ತರ. ಅದೇ ರೀತಿ ನೆಕ್ಸ್ಟ್ ಸೊ ಇದು ಇರೋದು ಆನ್ಸರ್ ಏನು ಅಂತಂದ್ರೆ ಇದು 2 ಸರಿಯಾದ ಉತ್ತರ. ಸೊ ಸ್ಟೇಟ್ಮೆಂಟ್ 1 ಅಂಡ್ ಸ್ಟೇಟ್ಮೆಂಟ್ 2 ಕರೆಕ್ಟ್ ರಿಲೇಟ್ ಆಗಿರುತ್ತೆ. ಸೊ ನೆಕ್ಸ್ಟ್ 48ನೇ ಕ್ವಶನ್. ಮ್ಯಾಚ್ ದ ಫಾಲೋಯಿಂಗ್ ಅಂತ ಇದೆ. ಸೊ ಒಂದು ಲಿಸ್ಟ್ ಕೊಟ್ಟಿರ್ತಾರೆ. ವೆಟ್ ಕಲೆಕ್ಷನ್ ಡಿವೈಸ್, ಆಮೇಲೆ ಎಲೆಕ್ಟ್ರೋಸ್ಟಾಟಿಕ್ ಪ್ರಿಸಿಪಿಟೇಟರ್ ಅಂತ ಇದೆ. ಸೊ ಏರ್ ಪೊಲ್ಯೂಟೆಂಟ್, ಇಂಟರ್ನಲ್ ಸೆಪರೇಟರ್ಸ್ ಅಂತ ಇದೆ. ಸೊ ಇಲ್ಲಿ ಗಮನಿಸಿ ಯಾವುದು ಅಂತಂದ್ರೆ 48 ನೋಡಿ ಇಲ್ಲಿ. ಸೊ ಮೊದಲೇದಾಗಿ ಏನು ವೆಟ್ ಕಲೆಕ್ಷನ್ ಡಿವೈಸ್ ಅಲ್ಲಿ ಇರ್ತವೆ.
ಯಾವ ಥರ ಇರ್ತಾವೆ ಅಂತ ನೋಡ್ಕೊಳ್ಳಿ. ಆಮೇಲೆ ಇಲ್ಲಿ ನೆಕ್ಸ್ಟ್ ಏರ್ ಪೊಲ್ಯೂಟೆಂಟ್ಸ್ ಅಂತ ಇದೆ ನೋಡಿ. ಗಮನಿಸಿ. ಏರ್ ಪೊಲ್ಯೂಟೆಂಟ್ಸ್ ಯಾವುದು ಅಂತಂತಂದ್ರೆ ಎಲ್ಲಿಂದ ಆಗ್ತಾವೆ ಅಂತಂದ್ರೆ ನೈಟ್ರೋಜನ್ ಏನಿದೆಯಲ್ಲ ನೈಟ್ರೋಜನ್ ಆಕ್ಸೈಡ್ಸಿಂದ ಇದರಿಂದ ಏರ್ ಪೊಲ್ಯೂಟೆಂಟ್ ಆಗುತ್ತೆ. ಆಮೇಲೆ ಇಂಟರ್ನಲ್ ಸಪರೇಟರ್ ಅಂತ ಇದೆ ನೋಡಿ. ಸೊ ಇದು ಎದರಿಂದ ಆಗುತ್ತೆ ಅಂತಂದ್ರೆ ಫ್ಯಾಬ್ರಿಕ್ ಫಿಲ್ಟರ್ ಇದರಿಂದ ಆಗುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಏನು ಅಂತಂತಂದ್ರೆ ಏನು ನೋಡಿ ಇವಾಗ ಎಲೆಕ್ಟ್ರೋಸ್ಟಾಟಿಕ್ ಪ್ರೆಸಿಪಿಟೇಟರ್ ಅಂತ ಇದೆಯಲ್ಲ. ಸೊ ಅಯೋನೈಸೇಷನ್ ಎಲೆಕ್ಟ್ರೋಸ್ಟಾಟಿಕ್ ಪ್ರೆಸಿಪಿಟೇಟರ್ ಅಯೋನೈಸೇಷನ್ ಆಫ್ ಗ್ಯಾಸಸ್ ಇಂದ. ಸೊ ವೆಸ್ಟ್ ಕಲೆಕ್ಷನ್ ಯಾವುದು ಅಂತಂದ್ರೆ ಸೈಕ್ಲೋನಿಕ್ ಸ್ಕ್ರಬ್ಬರ್ ಇಂದ ಆಗುತ್ತೆ. ಸೊ ಇದರದಿದೆ. ಸೊ ಅದಕ್ಕೆ ಇದರ ಉತ್ತರ ಯಾವುದು ಅಂತ 48 3. 49 ನೋಡಿ. ಇಫ್ ಅ ಪರ್ಸನ್ ಸ್ಟಡೀಸ್ ಅಬೌಟ್ ಅ ಫ್ಲೂಯಿಡ್ ವಿಚ್ ಈಸ್ ಅಟ್ ರೆಸ್ಟ್. ಸೊ ಓಕೆ ವಾಟ್ ವಿಲ್ ಕಾಲ್ ಹಿಮ್ ಆಸ್ ಅ ಈಸ್ ಡೊಮೈನ್ ಆಫ್ ಸ್ಟಡಿ ಅಂತ ಕೇಳಿದ್ದಾರೆ. ಒಬ್ಬ ಪರ್ಸನ್ ಏನು ಸ್ಟಡಿ ಮಾಡ್ತಾನೆ ಫ್ಲೂಯಿಡ್ ಅಟ್ ರೆಸ್ಟ್ ಅಂತ. ಯಾವುದು ಅಂತಂದ್ರೆ ಫ್ಲೂಯಿಡ್ ಅಲ್ಲಿ ಇರೋದು. ಫ್ಲೂಯಿಡ್ ಅನ್ನು ಅಟ್ ರೆಸ್ಟ್ ಅಲ್ಲಿ ಇರುವಂತದನ್ನು ಸ್ಟಡಿ ಮಾಡಿದ್ರೆ ಅವನಿಗೆ ಕಾಲ್ ಯಾವ್ದು ಡೊಮೈನ್ ಸ್ಟಡಿ ಮಾಡತ್ತಾನ ಅಂತ ಹೇಳಿದರು. ಸ್ಟಾಟಿಕ್. ರೆಸ್ಟ್ ಅಲ್ಲಿ ಇರೋದು ಯಾವುದು ಅಂತಂದ್ರೆ ಸ್ಟಾಟಿಕ್. ಸೊ ಅದಕ್ಕೋಸ್ಕರ ಇದ್ರೆ ಯಾವುದು ಅಂತಂದ್ರೆ ಫ್ಲೂಯಿಡ್ ಸ್ಟಾಟಿಕ್ಸ್. ಸೊ ನೆಕ್ಸ್ಟ್ ಆಮೇಲೆ ನೆಕ್ಸ್ಟ್ 50ನೇ ಕ್ವಶನ್ ಡೆನ್ಸಿಟಿ ಆಫ್ ಮಾಸ್ ಈಸ್ ಎಕ್ಸ್‌ಪ್ರೆಸ್ಡ್ ಆಸ್ ಅಂತ ಇದ್ದಾರೆ. ಸೊ ಡೆನ್ಸಿಟಿ ಆಫ್ ಮಾಸ್ ಯಾವುದನ್ನ ಅಂತಂದ್ರೆ ಯಾವುದರಿಂದ ಇದನ್ನ ನೀವು ಇದನ್ನ ಮಾಡ್ಬೋದು ಡೆನ್ಸಿಟಿನ ಅಳಿಬಹುದು ಅಂತ ಕೇಳಿದರು. ಸೊ 50ನೇದು ಮಾಸ್ ಆಫ್ ಅಂದ್ರೆ ಮಾಸ್ ಆಫ್ ಫ್ಲೂಯಿಡ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಫ್ಲೂಯಿಡ್. ಸೊ ಇದರ 50ನೇ ಕ್ವಶನ್ ಏನು ಅಂತಂದ್ರೆ 2. ಸೊ ನೆಕ್ಸ್ಟ್ 51ನೇ ಕ್ವಶನ್ ನೋಡಿ ಮ್ಯಾಚ್ ದ ಫಾಲೋವಿಂಗ್ ಅಂತ ಇದೆ. ಲಿಸ್ಟ್ 1 ಲಿಸ್ಟ್ 2 ಅಂತ ಇದೆ. ಸೊ ಗಮನಿಸಿ ಲಿಸ್ಟ್ 1 ಮ್ಯಾನೋಮೀಟರ್ಸ್ ಅಬ್ಸಲ್ಯೂಟ್ ಪ್ರೆಷರ್ ಆಮೇಲೆ ಗಾಸ್ ಪ್ರೆಷರ್ ವ್ಯಾಕ್ಯೂಮ್ ಪ್ರೆಷರ್ ಅಂತ ಇದೆ. ಸೊ ಇಲ್ಲಿ ನೋಡಿ ಏನು ಅಂತಂದ್ರೆ ಮ್ಯಾನೋಮೀಟರ್ಸ್ ಒಂದೇ ನೋಡಿ ಇಲ್ಲಿ. ಆಮೇಲೆ ನೆಕ್ಸ್ಟ್ ಅಬ್ಸಲ್ಯೂಟ್ ಪ್ರೆಷರ್ ಗಾಸ್ ಪ್ರೆಷರ್ ಅನ್ನೋದನ್ನ ಫಸ್ಟ್ ಕಂಡುಹಿಡ್ಕೊಳ್ಳಿ. ಗಾಸ್ ಪ್ರೆಷರ್ ಎಲ್ಲಿರುತ್ತೆ ಅಂತಂದ್ರೆ ದ ಪ್ರೆಷರ್ ಅಟ್ ವಿಚ್ ಹೆಲ್ಪ್ಸ್ ಟು ಪ್ರೆಷರ್ ಮೆಜರಿಂಗ್ ದ ಇನ್ಸ್ಟ್ರೂಮೆಂಟ್ ಅಟ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಲ್ಲಿ ಇರುತ್ತೆ. ಸೊ ಯಾವುದು ಅಂತಂದ್ರೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಡಾಟಮ್ ಅಲ್ಲಿ ಇರುತ್ತಲ್ಲ. ಸೊ ಇದು ಇಲ್ಲಿಗೆ ಬರುತ್ತೆ. ಆಮೇಲೆ ನೆಕ್ಸ್ಟ್ ಇದರ ನೆಕ್ಸ್ಟ್ ಡಿ ನೋಡಿ ವ್ಯಾಕ್ಯೂಮ್ ಪ್ರೆಷರ್ ಅಲ್ಲಿ ಇರುತ್ತೆ ಅಂತಂತಂದ್ರೆ ದ ಪ್ರೆಷರ್ ಬಿಲೋ ದ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಇಲ್ಲ ಇದನ್ನು ಇದಕ್ಕಾಗುತ್ತೆ. ಸೊ ಮ್ಯಾನೋಮೀಟರ್ ಆಮೇಲೆ ಅಬ್ಸಲ್ಯೂಟ್ ಪ್ರೆಷರ್ ಅಂತ ಇದೆ. ಸೊ ಮ್ಯಾನೋಮೀಟರ್ಸ್ ಇಂದ ಕಂಡು ಹಿಡ್ಕೊಳ್ಳಿ. ಸೊ ಮ್ಯಾನೋಮೀಟರ್ಸ್ ಏನು ಅಂತಂತಂದ್ರೆ ದ ಡಿವೈಸ್ ಯೂಸ್ ಟು ಮೆಜರಿಂಗ್ ದ ಪ್ರೆಷರ್ ಅಟ್ ಪಾಯಿಂಟ್ ಫ್ಲೂಯಿಡ್ ಮ್ಯಾನೋಮೀಟರ್ಸ್ ಇದೆ. ಅದೇ ರೀತಿ ನೆಕ್ಸ್ಟ್ ಏನು ಅಂತಂತಂದ್ರೆ ಬಿ ಅಬ್ಸಲ್ಯೂಟ್ ಪ್ರೆಷರ್ ಅಲ್ಲಿ ಅಂತ ಪ್ರೆಷರ್ ಅಟ್ ವಿಚ್ ಮೆಜರ್ಡ್ ವಿಚ್ ರೆಫರ್ ಟು ಅಬ್ಸಲ್ಯೂಟ್ ದ ವ್ಯಾಕ್ಯೂಮ್ ಪ್ರೆಷರ್. ಸೊ ಇದರ ಆನ್ಸರ್ ಯಾವುದು ಅಂತಂದ್ರೆ 1. ಸೊ ಥ್ಯಾಂಕ್ ಯು ಸೊ ಮಚ್. ಇದರದ್ದು ನೆಕ್ಸ್ಟ್ ಇನ್ನು 50 ಕ್ವಶನ್ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೇನೆ. ಏನಾದರೂ ಮಿಸ್ಟೇಕ್ ಆಗಿದ್ರೆ ಸೊ ದಯವಿಟ್ಟು ತಿಳಿಸಿ. ಅದೇ ರೀತಿಯಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸೊ ಯಾರ್ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು.